ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ನಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್, ನೆಕ್ಸ್ಟ್ ವೀಕ್ ಎನರ್ಜೀಸ್ ಹೆಂಗಿರುತ್ತೆ, ಏನೆಲ್ಲ ನಮ್ಮ ಗಮನಕ್ಕೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತರಬೇಕಂತ ಅಂದ್ಕೊಂಡಿದ್ದಾರೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಇದೆಲ್ಲ ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಬಟ್ ಈ ರೀಡಿಂಗ್ನ ಪಿಕ್ ಕಾರ್ಡ್ಗೆ ಹೋಗೋಕ್ಕೆ ಮುಂಚೆ ಐ ಹ್ಯಾವ್ ಟು ಜನರಲಿ ಟೆಲ್ ಯು, ನೆಕ್ಸ್ಟ್ ವೀಕ್ 5ನೇ ತಾರೀಕು ಫುಲ್ ಮೂನ್ ಇದೆ, ಲೂನಾರ್ ಎಕ್ಲಿಪ್ಸ್ ಇದೆ, ಬುದ್ಧ ಪೌರ್ಣಮಿ ಅವತ್ತು. ಸೊ ಲೂನಾರ್ ಎಕ್ಲಿಪ್ಸ್ ಸ್ಕಾರ್ಪಿಯೋಲ್ ಆಗ್ತಾ ಇರೋದ್ರಿಂದ ಅದು ಡೆತ್, rebirth and transformation. Scorpionic energy is death and rebirth, which will lead to transformation. So ಈ ಟೈಮಲ್ಲಿ ಎಮೋಷನ್ಸ್ ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ರೋಲರ್ ಕೋಸ್ಟರ್ ಥರ ಅನ್ನಿಸ್ಬೋದು. ಯಾವ ಎಮೋಷನ್ಸ್ನ ಇಲ್ಲ, ಯಾವ ಫೀಲಿಂಗ್ನ ಇಲ್ಲ, ಯಾವ ಸಿಚುವೇಶನನ್ನು ನಾವು ಅಟೆಂಡ್ ಮಾಡ್ದಿರ ಇಗ್ನೋರ್ ಮಾಡಿಬಿಟ್ಟಿರ್ತೀವಿ, ಆ ಸಿಚುವೇಶನನ್ನು ಇವಾಗ ಫೋರ್ ಫ್ರಂಟಿಗೆ ತರೋ ಅಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ಕಣ್ಮುಂದೆ ಅದನ್ನು ಇಟ್ಟು ಇದನ್ನು ನೀವು ಯು ಹ್ಯಾವ್ ಟು ಡೀಲ್ ವಿತ್ ದಿಸ್, ಇದನ್ನು ಹಿಂಗೆ ತಳ್ಳಕ್ಕಾಗೋದಿಲ್ಲ, ಆ ಥರ ಎನರ್ಜೀಸ್ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ಬೋದು ನೆಕ್ಸ್ಟ್ ವೀಕು. ಜಸ್ಟ್ ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ತುಂಬ ಡಸ್ಟ್ ಇರ್ಬೋದು, ಗಲೀಜ್ ಇರ್ಬೋದು, ಇಲ್ಲ ಫಾರ್ ಎಕ್ಸಾಂಪಲ್ ಜಂಕ್ ಐಟಮ್ಸ್ ಇರ್ಬೋದು. ಮನೆಯ ಒಂದು ಕಾರ್ನರಲ್ಲಿ ಜಂಕ್ ಐಟಮ್ಸ್ನೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಬ್ಲ್ಯಾಂಕೆಟ್ ಕವರ್ ಮಾಡಿಬಿಟ್ರೆ ಆ ಜಂಕ್ ಐಟಮ್ಸ್ ಇಲ್ಲ ಅಂತ ಅಲ್ಲ. ಸೊ ಸುಮ್ಮನೆ ಟೆಂಪ್ರರಿ ಫಿಕ್ಸ್ಗಳು ಮಾಡೋದಕ್ಕೆ ಆಗೋದಿಲ್ಲ. ಇನ್ಮೇಲೆ ಯು ಹ್ಯಾವ್ ಟು ಫೈಂಡ್ ಅ ಪರ್ಮನೆಂಟ್ ಫಿಕ್ಸ್, ಪರ್ಮನೆಂಟ್ ಸೊಲ್ಯೂಷನ್. ಈ ಎಮೋಷನ್ಸ್ ಅಷ್ಟು ಹೆವಿ ಇದ್ದರೆ, ಇನ್ನೂ ಪಾಸ್ಟಲ್ಲಿ ಸ್ಟಕ್ ಆಗಿದ್ರೆ ಇನ್ನು ನಿಮಗೆ ಆ ಥರ ಇರೋದಕ್ಕಾಗೋದಿಲ್ಲ, ಅದನ್ನು ರಿಲೀಸ್ ಮಾಡಲೇಬೇಕು. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಐ ಹ್ಯಾವ್ ಟು ಅಟೆಂಡ್ ಟು ಆಲ್ ದಿಸ್ ಪೇನ್ ಆ್ಯಂಡ್ ವೂಂಡ್ಸ್. ಇದೆಲ್ಲ ಎನರ್ಜಿ ಸ್ವಲ್ಪ ಜಾಸ್ತಿ ಇರ್ಬೋದು ನೆಕ್ಸ್ಟ್ ವೀಕು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಫಸ್ಟ್ ಹೇಳ್ತಾ ಇರೋದು ಎಲ್ಲರಿಗೂ ಇನ್ ಜನರಲ್, ಈ ಎನರ್ಜೀಸು ಇಷ್ಟು ಹೆವಿ ಆಗ್ತಾ ಇರೋದು ನಿಮ್ಮನ್ನ ಟಾರ್ಚರ್ ಮಾಡಬೇಕಂತ ಅಲ್ಲ. ನೀವು ಯಾವ ವಿಚಾರನ ಅಟೆಂಡ್ ಮಾಡ್ದಿರ ಇಗ್ನೋರ್ ಮಾಡ್ತಿದ್ರಿ ಇಷ್ಟು ದಿನ, ಅದನ್ನು ಇಗ್ನೋರ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ವಿಲ್ ಕಮ್ ಟು ದ ಫೋರ್ ಫ್ರಂಟ್. ಓಕೆ, ಈ ಸಮುದ್ರ ಮಂಥನ ಮಾಡಿದಾಗ ಒಳಗೆ ತಳದಲ್ಲಿ ಸೆಟ್ಲ್ ಆಗಿದ್ದೆಲ್ಲ ಮೇಲ್ಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಒಂದೊಂದೇ ಅದು ಟ್ರೆಷರ್ ಇರ್ಬೋದು, ಇದು ಹ್ಯಾಪಿ ಥಾಟ್ಸೂ ಇರ್ಬೋದು, ನಾಸ್ಟಾಲ್ಜಿಕ್ ಫೀಲಿಂಗ್, ಪಾಸ್ಟ್ ಬಗ್ಗೆ ಆಲೋಚಿಸ್ಕೊಂಡು ಖುಷಿ ಪಡುವಂಥ ಫೀಲಿಂಗ್ಸು ಇರ್ಬೋದು. ಸೊ ಆ ಸಮುದ್ರ ಮಂಥನದ ಸೀನ್ ನೆನೆಸ್ಕೊಳ್ಳಿ, ಅಲ್ಲಿ ಅಮೃತನೂ ಬಂತು, ವಿಷನೂ ಬಂತು. ಸೊ ತಳದಲ್ಲಿ ಆಳದಲ್ಲಿ ಯಾವ ಎಮೋಷನ್ಸ್ ಸ್ಟ್ರಾಂಗ್ ಆಗಿ ಬೇಸ್ ಆಗಿದೆ ಅದು ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ನೋಡಬೇಕು, ರಿಲೀಸ್ ಮಾಡಬೇಕು. ಓಕೆ, ನೀವು ಆಲ್ರೆಡಿ ಐ ಹ್ಯಾವ್ ಮೂವ್ಡ್ ಆನ್, ನನಗೆ ಪಾಸ್ಟ್ ಎನರ್ಜೀಸ್ ಅಷ್ಟು ಕನೆಕ್ಟ್ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ಇಷ್ಟು ದಿನ, ಸ್ವಲ್ಪ ಉಳಿದಿರೋ ಎನರ್ಜೀಸ್ ಏನಾದರೂ ಇದ್ದರೆ, ಉಳಿದಿರೋ ಏನಾದರೂ ಸಣ್ಣ ಪುಟ್ಟ ರೆಸಿಜುವಲ್ ಎನರ್ಜೀಸ್ ಇದ್ದರೆ ಅದೆಲ್ಲ ಸರ್ಫೇಸಿಗೆ ಬರುತ್ತೆ. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳ್ಕೊಡ್ತಾ ಇರೋ ಇಂಪಾರ್ಟೆಂಟ್ ಪ್ರಾಸೆಸ್ ಏನಂತ ಅಂದರೆ, ಈ ಥರ ಎಮೋಷನ್ಸು ಮೇಲೆ ಬಂದಾಗ ನೀವು ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಸಿ ದ್ಯಾಟ್, ಐ ಸಿ ಇಟ್, ಐ ಫೀಲ್ ಇಟ್, ಐ ಎಕ್ನಾಲೇಜ್ ಇಟ್ ಆ್ಯಂಡ್ ಐ ರಿಲೀಸ್ ಇಟ್. ಅದು ಪ್ರಾಸೆಸ್ಸು. ಆ ಎಮೋಷನ್ಸ್ ಇಂದೇ ಅದ್ರ ಜೊತೆನೇ ಎಂಟ್ಯಾಂಗಲ್ ಆಗಿಬಿಡ್ಬೇಡಿ, ಯಾಕೆಂದರೆ ಅದು ನಿಜ ಅಲ್ಲ. ನೀವು ಅದನ್ನು ಆಲ್ರೆಡಿ ಇಫ್ ಯು ಹ್ಯಾವ್ ಆಲ್ರೆಡಿ ಡೆಲ್ಟ್ ವಿತ್ ಇಟ್, ಹೀಲಿಂಗ್ ಎಲ್ಲ ಮಾಡಿಕೊಂಡು ನೀವು ಇದರಿಂದ ಆಚೆ ಬಂದಿದ್ರೆ, ಇದು ಬರೀ ಕಾರ್ ಪ್ರೆಷರ್ ವಾಶ್ ಮಾಡ್ತಾರಲ್ಲ, ಬರೀ ಮೇಲ್ ಕ್ಲೀನ್ ಮಾಡಿರೋದಷ್ಟೆಲ್ಲ ಪ್ರೆಷರ್ ವಾಶ್ ಮಾಡಿ ಕೆಳಗಡೆ ಇರೋ ಡಸ್ಟು ಗ್ರಿಮ್ಮು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ಟೆನಲ್ಲಿ ಒರೆಸಿದಾಗ ಅದು ಬಂದಿಲ್ಲದೆ ಇರ್ಬೋದು. ಸೊ ಈ ಥರ ಪ್ರೆಷರ್ ವಾಶ್ ಮಾಡಿದಾಗ ಕೆಳಗಡೆ ಇರೋ ಗಂಕು ರೆಸಿಜುವಲ್ ಸ್ವಲ್ಪ ಅಲ್ಲಿ ಇಲ್ಲಿ ಉಳ್ಕೊಂಡಿರೋ ಕಸ, ಈ ಡಸ್ಟು ಅದೆಲ್ಲ ಆಚೆ ಬರುತ್ತೆ. ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಆಗಿರೋ ಅಂಥ ಒಂದು ಎನರ್ಜಿ, ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಆಗಿರೋಂಥ ಕಾರ್ ಬೇಕಂದರೆ ಪ್ರೆಷರ್ ವಾಶ್ ಮಾಡಲೇಬೇಕು. ಸೊ ಆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಲ್ಲರಿಗೋಸ್ಕರ ನೆಕ್ಸ್ಟ್ ವೀಕು. ಓಕೆ, ಅದು ಜನರಲ್ ಅಪ್ಡೇಟ್. ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ನೆಕ್ಸ್ಟ್ ವೀಕ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಅವರ್ ಪಿಕ್ ಕಾರ್ಡ್ ರೀಡಿಂಗ್. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ಮೆಸೇಜಸ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಓಕೆ, ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸ್ವಾಗತ ಗ್ರೂಪ್ ನಂಬರ್ 1. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡಿದರೆ ಇದು ನಿಮ್ಮ ರೀಡಿಂಗು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಾವು ಇಂಟ್ರಡಕ್ಷನಲ್ಲಿ ಏನೆಲ್ಲ ಹೇಳಿದ್ವಿ ಅದು ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ನಿಮಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಓಕೆ, ನೀವು ಇದನ್ನು ಹೆದರ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಯಾಕೆ ಹಿಂಗೆ ಆಗ್ತಾ ಇದೆ ಈ ಥರ ಎಲ್ಲ ಅಂದ್ಕೊಳ್ಬೇಡಿ. ಯಾಕೆಂದರೆ ಈ ಎನರ್ಜೀಸ್ ಎಲ್ಲ ನಮಗೆ ಉಪಯೋಗಕ್ಕೆ ಅಂತಲೇ, ನಮಗೆ ನಮ್ಮ ಗ್ರೋತ್ಗೋಸ್ಕರ, ನಾವು ಮುಂದೆ ಹೋಗೋದಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ಈ ಥರ ಎನರ್ಜೀಸು, ಎಕ್ಲಿಪ್ಸಸ್ಸು, ಫುಲ್ ಮೂನು, ನ್ಯೂ ಮೂನು, ನಮಗೆ ಆಸ್ಟ್ರೋಲಾಜಿಕಲಿ ಏನೇನಾಗುತ್ತೆ
ಏನಿರುತ್ತೆ ಅದೆಲ್ಲ ನಮಗೆ ಸಹಾಯ ಮಾಡಬೇಕಂತಲೇ ಆಗೋವಂಥ ಎನರ್ಜೀಸು. ಈ ಟೈಮಲ್ಲಿ ನೀವು ಪಾಸ್ಟಲ್ಲಿ ಏನೇ ನೋವಾಗಿದ್ರು, ಏನಾದರೂ ಇನ್ನೂ ಸ್ವಲ್ಪ ಉಳ್ಕೊಂಡಿದ್ರೆ ಆ ನೋವಿರ್ಬೋದು, ಬೇಜಾರಿರ್ಬೋದು, ಪೇನ್ ಇರ್ಬೋದು, ಗ್ರೀವಿಯನ್ಸಸ್ ಇರ್ಬೋದು, ಏನಾದರೂ ಪಾಸ್ಟಲ್ಲಿ ಏನಾದರೂ ನೀವು ಸ್ಟಕ್ ಆಗಿದ್ರೆ ಅದು ಬರೀ ನಿಮಗೆ ತೋರ್ಸತ್ತೆ ಎನರ್ಜೀಸ್. ಇವಾಗ ಇಲ್ಲಿ ಸ್ಟಕ್ ಆಗಿದ್ದೀರಾ, ಇಲ್ಲಿ ಸ್ವಲ್ಪ ನೀವು ರಿಲೀಸ್ ಮಾಡಬೇಕು, ಇಲ್ಲಿ ಸ್ವಲ್ಪ ಹೀಲಿಂಗ್ ಬೇಕಾಗ್ಬೋದು, ಇಲ್ಲಿ ಸ್ವಲ್ಪ ರೆಸ್ಟ್ ಬೇಕಾಗ್ಬೋದು, ಇದನ್ನು ನೀವು ನೋಡಬೇಕು, ಇದನ್ನು ನೀವು ನೋಡ್ತಾ ಇಲ್ಲ, ಈ ಥರ ಎನರ್ಜೀಸು ನಿಮಗೆ ಇಟ್ ವಿಲ್ ಕಮ್ ಟು ದ ಸರ್ಫೇಸ್. ಓಕೆ, ಆ ಸರ್ಫೇಸಿಗೆ ಬಂದಾಗ ನೀವು ಬರೀ ಅದನ್ನು ನೋಡಿ, ಓಕೆ ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಓಕೆ ಇಲ್ಲಿ ಸ್ಟಕ್ ಆಗಿದ್ದೀನಿ ಅಂತ ಅಕ್ನಾಲೇಜ್ ಮಾಡಿ ಅದಕ್ಕೆ ಪೂರಕವಾಗಿ ಏನಾದರೂ ಮಾಡೋ ಅವಶ್ಯಕತೆ ಇದ್ದರೆ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದಾದ್ರೂ ಎಮೋಷನ್ಸ್ ರಿಪೀಟ್ ಆಗ್ತಿದ್ರೆ ಅದು ಯಾಕೆ ಆಗ್ತಾ ಇದೆ, ಇನ್ನೂ ನನಗೆ ಸ್ವಲ್ಪ ಫೀಲಿಂಗ್ಸ್ ಇದೆಯಾ, ಯಾಕೆ ಆ ಫೀಲಿಂಗ್ಸ್ ಇದೆ, ಸೊ ಲೆಟ್ ಮಿ ವರ್ಕ್ ಆನ್ ಕಮ್ಮಿಂಗ್ ಔಟ್ ಆಫ್ ಇಟ್ ಕಂಪ್ಲೀಟ್ಲಿ, ಹೆಂಗೆ ನಾನು ಇದರಿಂದ ಕಂಪ್ಲೀಟಾಗಿ ಆಚೆ ಬರೋದು. ಸೊ ಈ ಥರ ನಾವು ಆಪ್ಟಿಮಿಸ್ಟಿಕ್ ಆಗಿ ಪಾಸಿಟಿವ್ ಆಗಿ ಇರೋ ಎನರ್ಜೀಸ್ನೆಲ್ಲ ಯೂಸ್ ಮಾಡಿಕೊಂಡಾಗ ವಿ ಆರ್ ರೆಡಿ ಟು ಮೂವ್ ಫಾರ್ವರ್ಡ್. ನಾವು ರೀಡಿಂಗ್ಸ್ನಲ್ಲಿ ಎಷ್ಟೊಂದ್ಸಲ ಹೇಳ್ತಾ ಬರ್ತಾ ಇದ್ದೀವಿ, ವಿ ಆರ್ ರೆಡಿ ಟು ಮೂವ್ ಫಾರ್ವರ್ಡ್ ಅಂತ ಅಫರ್ಮ್ ಮಾಡ್ತಾ ಇರ್ತೀವಿ. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ನ್ಯೂ ಲೈಫ್, ಐ ಆಮ್ ವೇಟಿಂಗ್ ಫಾರ್ ನ್ಯೂ ಬಿಗಿನಿಂಗ್ಸ್ ಅಂತ ಹೇಳಿ. ಸೊ ಈ ಥರ ಇಂಪಾರ್ಟೆಂಟ್ ಈವೆಂಟ್ಸ್ ಆದಾಗ ಇಟ್ ವಿಲ್ ಗಿವ್ ಅಸ್ ಅ ಪುಷ್. ಈ ಟ್ರ್ಯಾಂಪಲಿನ್ ಮೇಲೆ ಜಂಪ್ ಮಾಡಬೇಕಾದ್ರೆ ಯು ಗೆಟ್ ಗೋ ಟು ಸಚ್ ಅ ಹೈಟ್ ಅಲ್ವಾ. ಸೊ ಈ ಎನರ್ಜೀಸ್ ಎಲ್ಲ ಟ್ರ್ಯಾಂಪಲಿನ್ ಥರ ಆ್ಯಕ್ಟ್ ಮಾಡುತ್ತೆ ಫಾರ್ ಅಸ್ ಟು ಜಂಪ್ ಆನ್ ಇಟ್ ಆ್ಯಂಡ್ ರೀಚ್ ಅವರ್ ಹೈಟ್ಸ್ ಲೈಕ್ ಕ್ವಾಂಟಮ್ ಜಂಪ್. ಓಕೆ, ಸೊ ದೀಸ್ ಎನರ್ಜೀಸ್ ಆರ್ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ನಿಮಗೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಕ್ ಯಾವುದಾದ್ರೂ ಹೆವಿ ಎಮೋಷನ್ಸ್ ಎನರ್ಜೀಸ್ ಬಂದರೆ, ಸೊ ಈ ಥರ ಎಮೋಷನ್ಸ್ ಎಲ್ಲ ಬಂದಾಗ ಯು ಜಸ್ಟ್ ಹ್ಯಾವ್ ಟು ಸಿ ಇಟ್, ಎಲ್ಲಿ ತಪ್ಪಾಗ್ತಾ ಇದೆ ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಅದನ್ನು ರಿಲೀಸ್ ಮಾಡೋದು ನಿಮಗೆ ನೆಕ್ಸ್ಟ್ ವೀಕಿನ ಕೆಲಸ. ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದಾಗ ಐ ಹ್ಯಾಡ್ ಪಾಸ್ಡ್ ಫಾರ್ ಅಟ್ಲೀಸ್ಟ್ 5 to 10 minutes. ಯಾಕೆಂದರೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಬಂದು ಇಟ್ ಈಸ್ ವೆರಿ ಕ್ಲೋಸ್ ಟು ದ ಸ್ಟ್ರೀಟ್. ಸೊ ಇವರು ತರಕಾರಿ ಮಾರೋ ಅಂಕಲು ಲೌಡಾಗಿ ಕಿರ್ಚ್ಕೊಂಡು ಹೋಗ್ತಾಯಿದ್ರು. ಇಷ್ಟು ದಿನ ಅವರು ಬರೀ ರೆಗ್ಯುಲರ್ ವಾಯ್ಸಲ್ಲಿ, ಅವ್ರ ವಾಯ್ಸ್ ತುಂಬ ಲೌಡ್ ಇದೆ. ಯೂಶ್ವಲಿ ಇವರು ರೆಗ್ಯುಲರ್ ಆಗಿ ಬರೋ ಅಂಥವ್ರು ಇವರು. ಅವ್ರ ವಾಯ್ಸ್ ಯೂಶ್ವಲಿ ವೆರಿ ಲೌಡ್, ಅವ್ರಿಗೆ ಮೈಕ್ ನೆಸೆಸಿಟಿ ಇರೋದಿಲ್ಲ. ಬಟ್ ಟುಡೇ ಹಿ ಈಸ್ ಯೂಸಿಂಗ್ ಮೈಕ್. ಓಕೆ, ಸೊ ಅದು ಕ್ಲಿಯರ್ ಆಗಿ ನಿಮ್ಮ ಎನರ್ಜಿಗೆ ಅಬ್ಸಲ್ಯೂಟ್ಲಿ ದಟ್ ಈಸ್ ಹೌ ಇಟ್ ವಿಲ್ ಫೀಲ್. ಲೈಕ್ ಇಷ್ಟು ದಿನ ಫೀಬಲ್ ಆಗಿದ್ದಿದ್ದು ವಾಯ್ಸ್ ಇಟ್ ಬಿಕಮ್ಸ್ ಲೌಡರ್ ಫಾರ್ ಯು. ಇನ್ನು ಅದನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಲುಕ್ ಎಟ್ ದ್ಯಾಟ್, ಐ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ದ್ಯಾಟ್ ಅನ್ನೋ ಥರ ಲೌಡ್ ನಾಯ್ಸಸ್ ನಿಮ್ಮ ಒಳಗಡೆ ಬರ್ಬೋದು. ಲೈಕ್ ದಟ್ ವೆರಿ ಥಿಂಗ್ ನಿಮ್ಮನ್ನ ಸ್ಟಾಪ್ ಮಾಡ್ತಾ ಇರೋದು, ಮುಂದೆ ಹೋಗೋಕ್ಕಾಗ್ದಿರಾ, ದಟ್ ವಿಲ್ ಕಮ್ ಟು ಯುವರ್ ಫೋರ್ ಫ್ರಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಸೋ ಬ್ಯೂಟಿಫುಲ್. ರೀಡಿಂಗ್ಸ್ನಲ್ಲಿ ಈ ಥರ ಅಲೈನ್ಮೆಂಟ್ ಆದಾಗ, ಸೊ ದಟ್ ಈಸ್ ಹೌ ಯುವರ್ ನೆಕ್ಸ್ಟ್ ವೀಕ್ ಈಸ್ ಅ ಲಿಟಲ್ ಬಿಟ್ ಆಫ್ ಹೀಲಿಂಗ್ ವೀಕ್. ತುಂಬ ಹೀಲಿಂಗ್ ಆಗುತ್ತೆ, ತುಂಬ ಎನರ್ಜೆಟಿಕಲಿ ರಿಲೀಸ್ ಆಗುತ್ತೆ. ಆಬ್ಸಲ್ಯೂಟ್ಲಿ ಪ್ರೆಷರ್ ವಾಶ್ ವೀಕ್ ನಿಮ್ಮದು. ಇಂಟ್ರಡಕ್ಷನಲ್ಲಿ ಹೇಳಿರೋ ಥರ ಸ್ವಲ್ಪ ಪ್ರೆಷರ್ ವಾಶ್ ಮಾಡಿ, ಎಲ್ಲಿ ಸ್ಟಕ್ ಆಗಿದ್ದೀರಾ ಅದನ್ನು ನಿಮಗೆ ತೋರಿಸಿ ಕಂಪ್ಲೀಟ್ಲಿ ನಿಮ್ಮನ್ನ ಲೈಕ್ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಕ್ಲಿಯರ್ ಪ್ರೆಷರ್ ವಾಶ್ಡ್ ಕಾರ್ ಎಷ್ಟು ಫ್ರೆಶ್ ಆಗಿರುತ್ತೆ ಆ ಥರ ನಿಮ್ಮ ಎನರ್ಜಿನ ಫ್ರೆಶ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನೀವು ಮುಂದೆ ಹೋಗೋದಕ್ಕೆ ಈಸಿ ಆಗಲಿ ಅಂತ. ಸೊ ಈ ಎನರ್ಜೀಸ್ನೆಲ್ಲ ಖಂಡಿತ ಯೂಸ್ ಮಾಡ್ಕೊಳ್ಳಿ. ಅತಿಯಾಗಿ ಯೋಚನೆ ಮಾಡಬೇಡಿ. ದಿಸ್ ಇಸ್ ಫಾರ್ ಯೋರ್ ಹೀಲಿಂಗ್, ದಿಸ್ ಇಸ್ ಫಾರ್ ಯೋರ್ ಗ್ರೋತ್. ಓಕೆ, ಸೊ ದ ಫಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಥರ್ಡ್ ಚಕ್ರ. ವಿ ಹ್ಯಾವ್ ಆರ್ಕೇಂಜಲ್ ಚಾಮಿಯಲ್. ಆರ್ಕೇಂಜಲ್ ಚಾಮಿಯಲ್ ಯೂಶಲಿ ಈ ಕಾರ್ಡಲ್ಲಿ ನಮಗೆ ಥರ್ಡ್ ಚಕ್ರಾಗೆ ರಿಲೇಟ್ ಮಾಡಿದ್ದಾರೆ. ಬಟ್ ಆರ್ಕೇಂಜಲ್ ಚಾಮಿಯಲ್ ಜೊತೆ ನಾನು ಪರ್ಸ್ನಲ್ ಆಗಿ ವರ್ಕ್ ಮಾಡಿದಾಗ ನಾನು ಎನರ್ಜಿ ವರ್ಕಿಗೆ, ಸ್ಪಿರಿಚುವಲ್ಗೆ, ಏಂಜಲ್ಸ್ ಅಂದರೆ ಏನು ಅಂತೆಲ್ಲ ಎಷ್ಟೋ ವರ್ಷದಿಂದ ತಿಳ್ಕೊಳ್ಳೋಕೆ ಬಂದಾಗ ನಾನು ಫಸ್ಟು ಈಸಿಯಾಗಿ ಕನೆಕ್ಟ್ ಆಗಿದ್ದ ಏಂಜಲ್ ಆರ್ಕೇಂಜಲ್ ಚಾಮಿಯಲ್. ಆರ್ಕೇಂಜಲ್ ಚಾಮಿಯಲ್ ಯೂಶಲಿ ಅಬೌಟ್ ಹೀಲಿಂಗ್ ಅವರ್ ಹಾರ್ಟ್, ಲವ್. ಅವರ ಬಂದು ಪಿಂಕ್ ಅವರ. ನಮ್ಮ ಪರ್ಸ್ನಲ್ ಪವರ್ನ ನಾವು ಗೇನ್ ಮಾಡಬೇಕಂತ ಅಂದರೆ ನಮ್ಮ ಪವರ್ನ ನಾವು ಎಲ್ಲೆಲ್ಲಿ ಕೊಟ್ಟಿದ್ದೀವಿ, ಯಾರ್ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದೀವಿ, ಅಲ್ಲಿಂದ ಎಲ್ಲ ವಾಪಸ್ ತೊಗೊಳ್ಳೋದು. ದಟ್ ಈಸ್ ವಾಟ್ ಈಸ್ ಕನ್ಸರ್ನ್ಡ್ ಅಬೌಟ್. ನಮ್ಮ ಪ್ರೀತಿನ ಎಲ್ಲಿ ಉಪಯೋಗ ಬರುತ್ತೆ ಅಲ್ಲಿ ಮಾತ್ರ ಹರಿಯಕ್ಕೆ ಬಿಡೋದನ್ನು ಹೇಳ್ಕೊಡೋದು, ನಮ್ಮ ವ್ಯಾಲ್ಯೂನ ನಮಗೆ ಅರ್ಥ ಮಾಡಿಸೋದು. ಅದಕ್ಕೋಸ್ಕರ ಅವರು ಈ ಡೆಕ್ಕಲ್ಲಿ ಈ ಕಾರ್ಡ್ನ ಆರ್ಕೇಂಜಲ್ ಚಾಮಿಯಲ್ಗೆ ಥರ್ಡ್ ಚಕ್ರ ಕೊಟ್ಟಿರೋದು. ಯಾಕೆಂದರೆ ಥರ್ಡ್ ಚಕ್ರ ಬಂದು ಪರ್ಸ್ನಲ್ ಪವರ್, ಲಿಯೋ ಎನರ್ಜಿ. Leo energy is lion, like lion is absolutely
ಪವರ್ಫುಲ್, ರೀಗಲ್, ಮೆಜೆಸ್ಟಿಕ್ ಅನಿಮಲ್ ಆ್ಯಂಡ್ ಕಿಂಗ್ ಆಫ್ ದ ಜಂಗಲ್. ಸೊ ಅದು ಬಂದು ಪರ್ಸ್ನಲ್ ಪವರು, ಥರ್ಡ್ ಚಕ್ರ. ಸೊ ಇದೆಲ್ಲ ಎನರ್ಜೀಸ್ ಇಷ್ಟು ಹೈಲೈಟ್ ಆಗ್ತಾ ಇರೋದು ಸೊ ದಟ್ ಯು ಕ್ಯಾನ್ ಗೆಟ್ ಯುವರ್ ಪವರ್ ಬ್ಯಾಕ್. ಓಕೆ, ಸೊ ನಿಮ್ಮ ವ್ಯಾಲ್ಯೂನ, ನಿಮ್ಮ ವರ್ತನ ನೀವು ಅರ್ಥ ಮಾಡಿಕೊಂಡು ಎಲ್ಲೆಲ್ಲಿ ಫ್ರೀಯಾಗಿ ನಿಮ್ಮ ಎನರ್ಜಿನ, ನಿಮ್ಮ ಪ್ರೀತಿನ ಕೊಟ್ಬಿಟ್ಟಿದ್ರಿ, ಜನರಿಗೆ ನಿಮ್ಮ ವ್ಯಾಲ್ಯೂಮ್ ಗೊತ್ತಿಲ್ಲ, ನಿಮ್ಮ ಪ್ರೀತಿ ಗೊತ್ತಿಲ್ಲ, ಸುಮ್ಮನೆ ದೇ ಮೇ ಹ್ಯಾವ್ ಮಿಸ್ಯೂಸ್ಡ್ ಯು. ಸೊ ದಿಸ್ ಇಸ್ ದ ಪೀರಿಯಡ್. ನೀವು ಈ ಎನರ್ಜೀಸ್ ಎಲ್ಲ ನಿಮ್ಗೆ ಏನಕ್ಕೆ ಹೈಲೈಟ್ ಆಗ್ತಾ ಇದೆ ಅಂತಂದರೆ ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಟೇಕ್ ಯುವರ್ ಪವರ್ ಬ್ಯಾಕ್. ಓಕೆ, ಕಿಂಗ್ ಆಫ್ ದ ಜಂಗಲ್, ಲಯನ್, ದಟ್ ರೀಗಲ್ನೆಸ್, ದಟ್ ಈಸ್ ಯು, ಗ್ರೂಪ್ ನಂಬರ್ 1. ಅದನ್ನು, ನಿಮ್ಮ ಎನರ್ಜಿನ, ನಿಮ್ಮ ಪವರ್ನ ನೀವು ವಾಪಸ್ಸು ತಗೋಬೇಕು ಅಂತ ಅಂದರೆ ಎಲ್ಲೆಲ್ಲಿ ಬಿಡ್ತಾ ಇದ್ರೆ, ಓ ಮೈ ಗಾಡ್, ಐ ಆಮ್ ನಾಟ್ ಕಿಡಿಂಗ್, ಗ್ರೂಪ್ ನಂಬರ್ 1 ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಇವರು ಅನ್ಕೋಬೇಡಿ. ದಿಸ್ ಈಸ್ ವೈ ವಿ ಆರ್ ಟಾಕಿಂಗ್ ಅಬೌಟ್ ಲಯನ್. ಲುಕ್ ಎಟ್ ದ ಕಾರ್ಡ್ ವಿಚ್ ಜಂಪ್ಡ್ ಔಟ್. ಲುಕ್ ಎಟ್ ದ ಕಾರ್ಡ್. ಕ್ಯಾನ್ ಯು ಫೀಲ್ ದ ಪವರ್? ಕ್ಯಾನ್ ಯು ಫೀಲ್ ದ ಪವರ್? ದಿಸ್ ಈಸ್ ವಾಟ್ ಯು ಆರ್ ಗೆಟಿಂಗ್ ಇನ್ ಟು. ಓಕೆ, ನಿಮ್ಮ ಎನರ್ಜಿನ, ನಿಮ್ಮ ಪವರ್ನ, ಲುಕ್ ಎಟ್ ಆಲ್ ದ ಏಂಜಲ್ಸ್ ಅಲೈನಿಂಗ್ ದರ್ ಫಾರ್ ಯು. ನಿಮ್ಮ ಪವರ್ನ ನೀವು ವಾಪಸ್ ತಗೊಳ್ಳೋ ಅಂಥ ಒಂದು ಸಮಯ ಬಂದಿದೆ. ನೀವು ಮುಂದೆ ಹೋಗೋವಂಥ ಸಮಯ ಬಂದಿದೆ. ನಿಮ್ಮ ಲೈಫ್ನ ನೀವು ಬರೆಯೋ ಅಂಥ ಸಮಯ, ನಿಮ್ಮ ಸ್ಟೋರಿನ ನೀವು ಹೊಸದಾಗಿ ಬರೆಯೋ ಅಂಥ ಸಮಯ ಇವಾಗ ಬಂದಿದೆ. ಬೇರೆಯವ್ರಿಗೆ ಪ್ಯಾಡ್, ಪೆನ್, ಪೇಪರ್ ಕೊಟ್ಬಿಟ್ಟು ಹೆಂಗಾದರೂ ಬರೀರಿ, ನನ್ನ ಜೀವನನ ನಾನು ಫಾಲೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ನೀವು ಇಷ್ಟು ದಿನ, ಅದೆಲ್ಲ ಸುಳ್ಳು. ಬೇರೆಯವ್ರಿಗೆ ನಿಮ್ಮ ಸ್ಟೋರಿ ಬರೆಯೋ ಅಂಥ ಒಂದು ಏನು ಬೇರೆಯವರು ನಿಮ್ಮ ಸ್ಟೋರಿನ ಬರೆಯೋದು ಇಟ್ ಇಸ್ ನಾಟ್ ರಿಯಲ್. ಅದನ್ನು ಅವ್ರಿಗೆ ಹೆಂಗೆ ಬೇಕು ಹಂಗೆ ಬರ್ಕೊಳ್ತಾ ಇರ್ತಾರೆ. ನೀವು ಅರ್ಥ ಮಾಡ್ಕೋತಾ ಇದ್ದೀರಾ, ಬೇರೆಯವ್ರಿಗೆ ಬರೆಯೋಕ್ಕೆ ಕೊಡೋದು ಮುಟ್ಟಾಲ್ತನ. ನನ್ನ ಜೀವನನ, ನನ್ನ ಸ್ಟೋರಿನ ನಾನೇ ಬರಿಬೇಕು, ಆಗ ಮಾತ್ರನೇ ನಾನು ನನ್ನ ಲೈಫ್ನ ನನಗೆ ಬೇಕಾಗಿರೋ ಥರ ಲೀಡ್ ಮಾಡೋಕ್ಕೆ ಸಾಧ್ಯ. ಸೊ ಯು ಆರ್ ಟೇಕಿಂಗ್ ಯುವರ್ ಪರ್ಸ್ನಲ್ ಪವರ್ ಬ್ಯಾಕ್, ಗ್ರೂಪ್ ನಂಬರ್ 1. ಐ ಕ್ಯಾನ್ ಎಂಡ್ ದ ರೀಡಿಂಗ್ ರೈಟ್ ನೌ. ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನಿಮಗೆ ನೆಕ್ಸ್ಟ್ ವೀಕು ಎನರ್ಜೀಸ್ ಎಲ್ಲ ಸರ್ಫೇಸಿಗೆ ಬರ್ತಾ ಇರೋದು ಸೊ ದಟ್ ನಿಮ್ಗೆ ಅರ್ಥ ಆಗಲಿ ಎಲ್ಲೆಲ್ಲಿ ಪವರ್ ವೇಸ್ಟ್ ಆಗ್ತಾ ಇದೆ, ಎಲ್ಲೆಲ್ಲಿ ನಿಮ್ಮ ಲವ್ ಎಲ್ಲ ವೇಸ್ಟ್ ಆಗ್ತಾ ಇದೆ, ಎಲ್ಲಿ ನಿಮ್ಮ ಇಂಟ್ರೆಸ್ಟ್ ವೇಸ್ಟ್ ಆಗ್ತಾ ಇದೆ, ಎಲ್ಲಿ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇದೆ, ಎಲ್ಲಿ ನಿಮ್ಮ ಅಟೆನ್ಷನ್ ವೇಸ್ಟ್ ಆಗ್ತಾ ಇದೆ. ಯುವರ್ ಎನರ್ಜಿ ಇಸ್ ಸೋ ಪ್ರೆಷಿಯಸ್. ಸೊ ಅದನ್ನೆಲ್ಲ ಎಲ್ಲೆಲ್ಲಿ ಪವರ್ ಕೊಟ್ಟಿದ್ದೀರಾ ಅಲ್ಲಿಂದ ಎಲ್ಲ ನಾಟ್ ಎನಿ ಮೋರ್ ಅಂತ ಹೇಳಿ ವಾಪಸ್ ತೊಗೊಳ್ತಾರೋ ಅಂಥ ಸಮಯ ನಿಮ್ಮದು, ಗ್ರೂಪ್ ನಂಬರ್ 1. ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ಯೋರ್ ಪವರ್. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಸ್ಟೆಪ್ಪಿಂಗ್ ಇನ್ ಟು ಮೈ ಪವರ್ ಅಂತ ಹೇಳಿ. ಮೋಸ್ಟ್ಲಿ ನಿಮ್ಮ ಪವರ್ ಅನಿಮಲ್ ಬಂದು ಇವಾಗ ಲಯನ್ ಅನಿಸುತ್ತೆ, ಬಿಕಾಸ್ ಸೊ ಲಯನ್ ಈಸ್ ಹೆಲ್ಪಿಂಗ್ ಯು. ನಿಮ್ಮ ಪವರ್ನ ನೀವು ವಾಪಸ್ಸು ತಗೊಳ್ಳೋದು ಹೆಂಗೆ ಅಂತ ಹೇಳಿ. ಲಯನ್ ಹೋಗಿ ಜಂಗಲಲ್ಲಿ ಎಲ್ಲರಿಗೂ ಹೇಳೋದಿಲ್ಲ ಐ ಆಮ್ ದ ಕಿಂಗ್, ಆನರ್ ಮೀ, ರೆಸ್ಪೆಕ್ಟ್ ಮೀ ಅಂತ. ಅದು ನಿಂತಿದ್ರೆ ಸಾಕು, ಬೇರೆಯವ್ರಿಗೆ ಆನರ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು ಅಂತ ಅನಿಸತ್ತೆ. ಯಾಕೆಂದರೆ ಅದು ಕಂಪ್ಲೀಟಾಗಿ ಅದ್ರ ಪವರಲ್ಲಿ ನಿಂತಿರತ್ತೆ. ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್, ಗ್ರೂಪ್ ನಂಬರ್ 1. ವಿತ್ ಆಂಗ್ಸೈಟಿ ಕಾರ್ಡ್, ಸ್ವಲ್ಪ ಆಂಗ್ಸೈಟಿ ಅನ್ನಿಸ್ಬೋದು ನಿಮಗೆ. ಏನು ಈ ಥರ ಆಗ್ತಾ ಇದೆ, ಯಾಕೆ ಇಷ್ಟೊಂದು ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಯಾಕೆ ಹಿಂಸೆ ಆಗ್ತಾ ಇದೆ. ಸೊ ಎನರ್ಜೀಸ್ ತುಂಬ ಡೆನ್ಸ್ ಇರೋದ್ರಿಂದ ನಿಮಗೆ ಸಹಾಯ ಮಾಡ್ತಾ ಇದೆ ಎನರ್ಜೀಸ್ ಎಲ್ಲ ನಿಮ್ಮ ಪವರಿಗೆ ನೀವು ಬರೋದಕ್ಕೆ. ಸೊ ಇದನ್ನು ಖಂಡಿತ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಆಂಗ್ಸೈಟಿ ಆದರೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಎಲ್ಲ ಸ್ವಲ್ಪ ಓವರ್ವೆಲ್ಮ್ ಅನಿಸಿದ್ರೆ ನಿಮಗೆ ಎನರ್ಜೀಸು, ದೇ ಆರ್ ಟೆಲಿಂಗ್ ಯು ಟು ಜಸ್ಟ್ ಜಂಪ್ ಅಪ್ ಆ್ಯಂಡ್ ಡೌನ್, ರಿಲೀಸ್ ಎನರ್ಜೀಸ್. ನೆಕ್ಸ್ಟ್ ವೀಕು ನೀವು ಎನರ್ಜೀಸ್ನೆಲ್ಲ ರಿಲೀಸ್ ಮಾಡಬೇಕು. ಏನಾದರೂ ಒಂದು ಎಕ್ಸಸೈಸ್ ರೂಟೀನ್ ಇಟ್ಕೊಳ್ಳಿ. ಜಂಪ್, ಈವನ್ ಇಫ್ ಯು ಜಂಪ್ ಅಪ್ ಆ್ಯಂಡ್ ಡೌನ್, ರನ್, ಗೋ ಫಾರ್ ಅ ಜಾಗ್ ಆರ್ ಡಾನ್ಸ್, ಆರ್ ಸಿಂಪ್ಲಿ ನಿಮ್ಮ ಬಾಡಿನ ಬ್ರಷ್ ಯುವರ್ ಬಾಡಿ. ನಿಮ್ಮ ಕೈ, ನಿಮ್ಮ ಬಾಡಿನಲ್ಲೆಲ್ಲ ಎನರ್ಜಿ ಸ್ಟೋರ್ ಆಗಿರೋದನ್ನೆಲ್ಲ ರಿಲೀಸ್ ಮಾಡಿ. ಬ್ರಷ್ ಇಟ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಡೂ ಸಮಥಿಂಗ್ ವೆರ್ ಯು ಸ್ವೆಟ್ ಅ ಲಾಟ್, ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ಸ್ವೆಟ್ ಅ ಲಾಟ್ ನೆಕ್ಸ್ಟ್ ವೀಕು, ಬಿಕಾಸ್ ಲಾಟ್ ಆಫ್ ಎನರ್ಜಿ ಇಸ್ ಗೆಟಿಂಗ್ ರಿಲೀಸ್ಡ್, ಅನ್ವಾಂಟೆಡ್ ಎನರ್ಜೀಸ್ ಆರ್ ಗೆಟಿಂಗ್ ರಿಲೀಸ್ಡ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮಗೆ ಆಂಗ್ಸೈಟಿಯಿಂದ, ಫಿಯರಿಂದ, ನಿಮ್ಮ ಭಯದಿಂದ, ಲುಕ್ ಎಟ್ ದಿಸ್. ಈ ಕಾರ್ಡ್ಗೂ ಸಂಬಂಧನೇ ಇಲ್ಲ. ಲೈಕ್ ಶೀ ಈಸ್ ಆಲ್ ವರಿಡ್, ಶೀ ಈಸ್ ಆಲ್ ಅಫ್ರೇಡ್, ಹೆಂಗೆ ಈ ಜೀವನ ಏನು ಹಿಂಗಾಯಿತು ಅಂತ. ಬಟ್ ಲುಕ್ ಎಟ್ ಹಿಯರ್, ಕಣ್ಣಲ್ಲಿ ಕಣ್ಣಿಟ್ಟು ಭಯನ, ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರೋದು. ನೆಕ್ಸ್ಟ್ ವೀಕು ನಿಮ್ಮ ಕೆಲಸ ಅದೇನೆ, ಟು ಫೇಸ್ ಯುವರ್ ಫಿಯರ್ಸ್ ಆ್ಯಂಡ್ ಟು ವರ್ಕ್ ವಿತ್ ದ ಎನರ್ಜೀಸ್. ಹೀಲಿಂಗ್ ಆಗೋದಕ್ಕೆ ಅವಕಾಶ ಮಾಡಿಕೊಡೋದು. ಯಾವ ಎನರ್ಜೀಸ್ ಬರ್ತಾ ಇದೆ, ಯು ಹ್ಯಾವ್ ಟು ಸೇ ಐ ಸಿ ಯು, ಐ ಫೀಲ್ ಯು, ಐ ಎಕ್ನಾಲೇಜ್ ಯು ಆ್ಯಂಡ್ ಐ ರಿಲೀಸ್ ಯು. ಈ ಎಮೋಷನ್ಸಿಂದ, ಇದರಿಂದ ನನಗೆ ಮುಂದೆ ಹೋಗೋದಕ್ಕೆ ಯಾವ ಉಪಯೋಗನೂ ಇಲ್ಲ. ಐ ಆಮ್ ರೆಡಿ ಟು ರಿಲೀಸ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಟು ರಿಲೀಸ್. I am stepping into my power. I am ready to release, because you truly are. Group number 1, you are definitely releasing a lot of energy. The next card we have is juggling, 2 of Pentacles.
ಸೊ ಹಿಂದ್ಗಡೆ ನನಗೆ ಜಸ್ಟ್ ಅ ಮಿನಿಟ್. ಓಕೆ, ಈ ಕಾರ್ಡಲ್ಲಿ ನನಗೆ ಈ ಮೇನ್ ಕ್ಯಾರೆಕ್ಟರ್ನ ತೋರಿಸ್ತಾ ಇಲ್ಲ, ಹಿಂದ್ಗಡೆ ಆ ವೇವ್ಸ್ ನೋಡ್ತಾ ಇದ್ದೀರಾ, ಇಲ್ಲಿ ದಿಸ್ ಬೋಟ್ ಇಸ್ ಲೈಕ್ ಆ ವೇವ್ಸಲ್ಲಿ ಸಿಗಾಕೊಂಡಿರೋ ಥರ ಅನ್ನಿಸ್ತಾ ಇದೆ. ಮೇನ್ ಕ್ಯಾರೆಕ್ಟರ್ನೆಲ್ಲ ಹಿಂದ್ಗಡೆ ಇರೋ ಆ ವೇವ್ಸ್ನ ನೋಡಿ, ಬೋಟ್ ಮೇಲೆ ಹೋಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ. ಎಮೋಷನ್ಸ್ ನಿಮ್ಮದು ಹಾಗೆ ಇರುತ್ತೆ ನೆಕ್ಸ್ಟ್ ವೀಕು. ಇಲ್ಲ ಎಕ್ಸ್ಟ್ರೀಮ್ ಆಗುತ್ತೆ, ಇಲ್ಲ ರಿಲೀಸ್ ಆದಂಗೆ ಅನ್ಸುತ್ತೆ, ಸ್ವಲ್ಪ ಆರಾಮ್ ಅನ್ಸುತ್ತೆ, ಮತ್ತೆ ಎಕ್ಸ್ಟ್ರೀಮ್ ಆಗ್ಬೋದು. ಈಗ ನಾವು ಎಕ್ಸ್ಪ್ಲೇನ್ ಮಾಡೋಷ್ಟು ಎಕ್ಸ್ಟ್ರೀಮ್ ಆಗಲಿಲ್ಲ ಅಂದರೂ ಸ್ವಲ್ಪ ಡಿಸ್ಕಂಫರ್ಟ್ ಅಂತೂ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ನಾರ್ಮಲ್, ಓಕೆ, ಡೋಂಟ್ ಪ್ಯಾನಿಕ್, ದಿಸ್ ಈಸ್ ನಾರ್ಮಲ್. ಮತ್ತು ಇದು ಲಾಂಗ್ ಟರ್ಮ್ ಅಲ್ಲ ಇದು, ದಿಸ್ ಈಸ್ ಜಸ್ಟ್ ಅ ಶಾರ್ಟ್ ಟರ್ಮ್ ವೇವ್ಸ್ ವಿಚ್ ಯು ಹ್ಯಾವ್ ಟು ರೈಡ್, ಓಕೆ. ಸೊ ಆಮೇಲೆ ನೀರು ಮತ್ತೆ ಸ್ಟಿಲ್ ಆಗುತ್ತೆ. ಇಲ್ಲಿ ಈ ಥರ ಅಲೆ ಇದ್ದಿರೋ ನೀರು ಇಟ್ ಈಸ್ ಗೋಯಿಂಗ್ ಟು ಗೋ ಸ್ಟ್ರೇಟ್, ಇಟ್ ಈಸ್ ಗೋಯಿಂಗ್ ಟು ಗೋ ಫ್ಲ್ಯಾಟ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಫೀಲ್ ಬೆಟರ್ ವೆರಿ ಸೂನ್. ಇದೆಲ್ಲ ಆದಮೇಲೆ ಇಲ್ಲಿ ಲೂನಾರ್ ಎಕ್ಲಿಪ್ಸ್ ಎನರ್ಜೀಸ್ ಎಲ್ಲ ಕಡಿಮೆ ಆದಮೇಲೆ ಯು ಆರ್ ಗೋಯಿಂಗ್ ಟು ಫೀಲ್ ಆಬ್ಸಲ್ಯೂಟ್ಲಿ ಬೆಟರ್. ನಿಮಗೆ ಟು ಅನ್ ಎಕ್ಸ್ಟೆಂಟ್ ನಿಮಗೆ ಡಿಫ್ರೆಂಟಾಗಿ ಕೂಡ ಅನ್ನಿಸ್ಬೋದು, ಒಳಗಡೆಯಿಂದ ಏನೋ ಬದಲಾಗಿದೆ ಥರ ಅನ್ನಿಸ್ಬೋದು, ಮುಂಚೆ ಅಷ್ಟು ಭಯ ಆಗದೆ ಇರ್ಬೋದು. ನಿಮ್ಮ ಐಡಿಯಾಸ್ನ, ನಿಮ್ಮ ಒಪಿನಿಯನ್ಸ್ನ ಧೈರ್ಯವಾಗಿ ಹೇಳ್ಕೊಡೋಕ್ಕೆ ಹೆದರ್ಕೊಳ್ಳೋದು ಕಡಿಮೆ ಆಗ್ಬೋದು. ದೇರ್ ಇಸ್ ಸಮಥಿಂಗ್ ದಟ್ ಆರ್ ಶಿಫ್ಟಿಂಗ್ ಇನ್ ಯು. ನಿಮ್ಮ ಮುಂದೆ ಹೋಗೋದಕ್ಕೆ, ನಿಮ್ಮ ಜೀವನನ, ನಿಮ್ಮ ಪವರ್ನ, ನಿಮ್ಮ ಸ್ಟೋರಿನ ನೀವು ಬರೆಯೋದಕ್ಕೆ ಎನರ್ಜೀಸ್ ಆರ್ ಆಬ್ಸಲ್ಯೂಟ್ಲಿ ಹೆಲ್ಪಿಂಗ್ ಯು. ಗ್ರೂಪ್ ನಂಬರ್ 1, ಓಕೆ. ಸೊ ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ನೈಟ್ ಆಫ್ ಕಪ್ಸ್. ದಿಸ್ ಈಸ್ ಫೀಲಿಂಗ್ ಲೈಕ್ ಅ ಮೆಡಿಸಿನ್ ಟು ಮೀ. ಮೆಡಿಸಿನ್ ಅಂತಂದರೆ ಈ ಗಾಯ ಒಣಗಬೇಕಂತಂದರೆ ಏನಾದರೂ ಮೆಡಿಸಿನ್ ಹಚ್ತೀವಲ್ಲ, ಅದಕ್ಕೆ ದಿಸ್ ಕಾರ್ಡ್ ಇಸ್ ಫೀಲಿಂಗ್ ಲೈಕ್ ದ್ಯಾಟ್. ಲೈಕ್ ಫೈನಲಿ ಯು ನೋ ವಾಟ್ ಟು ಡೂ ಟು ಹೀಲ್ ಯೋರ್ ಸೆಲ್ಫ್. ಫೈನಲಿ ನಿಮಗೆ ಗೊತ್ತಾಗತ್ತೆ ಹೇಗೆ ನಾನು ಮುಂದೆ ಹೋಗಬೇಕು, ಯಾವುದು ನನ್ನ ಹಿಡಿದಿಡ್ತಿದೆ ಇನ್ನು ಪಾಸ್ಟಲ್ಲಿ, ಯಾವ ಎಮೋಷನ್ಸ್ನ ರಿಲೀಸ್ ಮಾಡಬೇಕು. ದಿಸ್ ಫೀಲ್ಸ್ ಲೈಕ್ ಅ ಮೆಡಿಸಿನ್, ಆಲ್ಮೋಸ್ಟ್ ಲೈಕ್ ಹೀಲ್ ಆಗೋದಕ್ಕೆ ಏನು ಮಾಡಬೇಕು ನಿಮಗೆ ಅರ್ಥ ಆಗ್ತಾ ಇದೆ, ಕ್ಲಾರಿಟಿ ಬರ್ತಾ ಇದೆ. ಪ್ರಾಬ್ಲಮ್ಸ್ನ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಫೇಸ್ ಮಾಡ್ತಾ ಇದ್ದೀರಾ. ಪ್ರಾಬ್ಲಮ್ಗೆ ಹೇಳ್ತಾ ಇದ್ದೀರಾ ಐ ಆಮ್ ಬಿಗರ್ ದ್ಯಾನ್ ದ ಪ್ರಾಬ್ಲಮ್ ಅಂತ ಹೇಳಿ. ಯು ಆರ್ ಬಿಗರ್ ದ್ಯಾನ್ ದ ಪ್ರಾಬ್ಲಮ್. ಗ್ರೂಪ್ ನಂಬರ್ 1, ಪ್ರಾಬ್ಲಮ್ಸು, ಅಬ್ಸ್ಟೆಕಲ್ಸು ನಿಮ್ಮನ್ನ ಯಾವುದೇ ಕಾರಣಕ್ಕೂ ತಡೆದಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದು ನಾವು ಬಿಡಬೇಕು, ನಾವೇ ಓಕೆ ಈ ಪ್ರಾಬ್ಲಮ್ ಇಸ್ ಕಿಲ್ಲಿಂಗ್ ಮೀ ಅಂತ. ಹಾಗಾಗಿ ಆ ಥರ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಯಾವ ಪ್ರಾಬ್ಲಮ್ಮೂ ನಮಗಿಂತ ದೊಡ್ಡದಲ್ಲ, ಓಕೆ. ನಮಗೆ ಕೊಟ್ಟಿರೋ ಇಂಟೆಲಿಜೆನ್ಸು, ವಿಲ್ ಪವರು, ಹ್ಯೂಮನ್ ಬೀಯಿಂಗ್ಸ್ಗೆ ವಿ ಆರ್ ಕೇಪಬಲ್ ಆಫ್ ಫೇಸಿಂಗ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್. ನಮ್ಮನ್ನ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಅದು ನಿಮಗೆ ನಿಮ್ಮ ಅರಿವಿಗೆ ಬರ್ತಾ ಇದೆ. ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಬಿಗರ್ ದ್ಯಾನ್ ಪ್ರಾಬ್ಲಮ್ಸ್, ಓಕೆ. ಐ ಆಮ್ ಕೇಪಬಲ್, ನನಗೆ ಅಷ್ಟು ನಾಲೆಜಬಲ್ ನಾನು, ನನಗೆ ಆ ಕೆಪಾಸಿಟಿ ಇದೆ ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಷ್ಟು, ಭಯನ ಫೇಸ್ ಮಾಡೋಷ್ಟು. ಸೊ ಐ ಆಮ್ ಗೋಯಿಂಗ್ ಟು ಡೂ ದ್ಯಾಟ್ ಅಂತ. ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ 3 ಆಫ್ Pentacles. Okay, if you feel like you need some help, or if you feel like you have to talk to somebody, don't hesitate ಅಂತ ಹೇಳ್ತಾ ಇದ್ದಾರೆ. ಯಾರ ಹತ್ರ ಆದರೂ ಮಾತಾಡ್ಬೇಕು ಅನ್ಸಿದ್ರೆ ಹೆಸಿಟೇಟ್ ಮಾಡಬೇಡಿ, ಮಾತಾಡಿ. ನಿಮ್ಮ ಎಮೋಷನ್ಸ್ನ ಹಂಚ್ಕೋಬೇಕು ಅನ್ಸಿದ್ರೆ ಯಾರಾದರೂ ತುಂಬ ಆತ್ಮೀಯರ ಹತ್ರ ಹಂಚ್ಕೊಳ್ಳಿ. ಎಲ್ಲ ಅದು ಬರಿಬೇಕು ಅಂತ ಅನ್ಸಿದ್ರೆ ಬರೀರಿ. ಬರೆದಿಟ್ಟಿರೋದು ಯಾರ ಕೈಗಾದರೂ ಸಿಕ್ಕತ್ತೆ ಅಂತ ಭಯ ಇದ್ದರೆ ಬರೆದ್ಬಿಟ್ಟು ಬರ್ನ್ ಮಾಡಿ ಅದನ್ನ. ಬಟ್ ಲೆಟ್ ಯುವರ್ ಎಮೋಷನ್ಸ್ ಔಟ್. ಗ್ರೇಟ್ ಆಪರ್ಚುನಿಟಿ ನಿಮಗೆ ನೆಕ್ಸ್ಟ್ ವೀಕು ಎಮೋಷನ್ಸ್ನೆಲ್ಲ ರಿಲೀಸ್ ಮಾಡೋದಕ್ಕೆ, ಮುಂದೆ ಹೋಗೋದಕ್ಕೆ, ನಿಮ್ಮ ಪವರ್ನ ನೀವು ವಾಪಸ್ ತೊಗೊಳ್ಳೋದಕ್ಕೆ. ಎಮೋಷನ್ಸ್ ಏನೇ ಇರಲಿ, ಯಾರ ಹತ್ರ ಆದರೂ ನಂಬಿಕೆ ಇರೋ ಅಂಥವ್ರ ಹತ್ರ ಹಂಚ್ಕೋಬೇಕು ಅನ್ಸಿದ್ರೆ ಖಂಡಿತ ಹಂಚ್ಕೊಳ್ಳಿ. ಗ್ರೂಪ್ ನಂಬರ್ 1, ಐ ಆಮ್ ಓ ಮೈ ಗಾಡ್. ದ ನೆಕ್ಸ್ಟ್ ಕಾರ್ಡ್ ಇಸ್ ಅವೇಕನಿಂಗ್. Look at how light you are feeling. You are floating, practically floating. Group number 1. ಈ ಥರ ನೀವು ಫ್ಲೋಟ್ ಮಾಡೋಕ್ಕಾಗೋದು ನಿಮ್ಮ ಬ್ಯಾಗೇಜಸ್ನ, ಬರ್ಡನ್ಸ್ನ ರಿಲೀಸ್ ಮಾಡಿದಾಗ ಮಾತ್ರನೇ. ಸೊ ನೆಕ್ಸ್ಟ್ ವೀಕ್ ಬಂದು ನಿಮ್ಮ ಅನ್ನೆಸೆಸರಿ ಬ್ಯಾಗೇಜಸ್, ಬರ್ಡನ್ಸ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ. ಲೈಕ್ ಯು ಆರ್ ಜಸ್ಟ್ ಥ್ರೋಯಿಂಗ್ ಇಟ್ ಆಫ್. ಬೇಡದೇ ಇರೋದನ್ನೆಲ್ಲ ಲೈಫಿಂದ. ನಿಮ್ಮ ಮನೆಯಲ್ಲೂ ಅಷ್ಟೇ ನೀವೆಲ್ಲ ಕ್ಲೀನ್ ಮಾಡ್ಬೇಕು ಅನ್ಸ್ಬೋದು, ಬೇರೆ ಇದನ್ನೆಲ್ಲ ಬಿಸಾಕ್ಬೇಕು ಅನ್ನಿಸ್ಬೋದು. ಯು ಜಸ್ಟ್ ಫೀಲ್ ಲೈಕ್ ಬಿಕಮಿಂಗ್ ನ್ಯೂ, ಲೈಕ್ ಬಿಕಮಿಂಗ್ ಫ್ರೆಶ್, ಲೈಕ್ ಐ ಆಮ್ going to start fresh, okay, this is my life, my story ಅನ್ನೋ ಥರ you will start feeling good, okay, ಹೋಗ್ತಾ and this is awakening.
ಎನರ್ಜಿ ಅಪ್ಗ್ರೇಡ್ಸ್, ಆಬ್ಸಲ್ಯೂಟ್ಲಿ ಎನರ್ಜಿ ಅಪ್ಗ್ರೇಡ್ಸ್ ಯಾವಾಗ ಆಗುತ್ತೆ ಅಂತಂದರೆ ನಾವು ಅನ್ನೆಸೆಸರಿನ ರಿಲೀಸ್ ಮಾಡಿದಾಗ ಎನರ್ಜಿ ಅಪ್ಗ್ರೇಡ್ಸ್ ಆಗ್ತಾ ಇರುತ್ತೆ. ಯು ಆರ್ ಗೆಟಿಂಗ್ ಅಪ್ಗ್ರೇಡೆಡ್ ಗ್ರೂಪ್ ನಂಬರ್ 1. ಯು ವಿಲ್ ಫೀಲ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ನೀವು ಹೋಗ್ತಾ ಹೋಗ್ತಾ ನಿಮಗೆ ತುಂಬ ಡಿಫ್ರೆಂಟಾಗಿ ಅನ್ನಿಸ್ಬೋದು. ಮುಂಚೆ ಎಲ್ಲಿಂದ ಬಂತು ನನಗೆ ಈ ಕಾನ್ಫಿಡೆನ್ಸು, ಮುಂಚೆ ಈ ಥರ ಇರಲಿಲ್ವಲ್ಲ ಅನ್ಸ್ಬೋದು. ದೆರ್ ಇಸ್ ಸಮಥಿಂಗ್ ಚೇಂಜಿಂಗ್, ದೆರ್ ಇಸ್ ಸಮಥಿಂಗ್ ಶಿಫ್ಟಿಂಗ್. ಈ ಲೂನಾರ್ ಎಕ್ಲಿಪ್ಸು ಆಬ್ಸಲ್ಯೂಟ್ಲಿ ಇಟ್ ಇಸ್ ಆಕ್ಟಿವೇಟಿಂಗ್ ಸಮಥಿಂಗ್ ಇನ್ ಯು. ನಿಮ್ಮಲ್ಲಿ ಏನೋ ಒಂದು ಆಕ್ಟಿವೇಶನ್ ನಡೀತಾ ಇದೆ, ಅಪ್ಗ್ರೇಡೇಷನ್ ನಡೀತಾ ಇದೆ. ಐ ವಾಂಟ್ ಟು ಶೋ ಇಟ್ ಅಪ್ ಕ್ಲೋಸ್. ಅ ನ್ಯೂ ವೇ ಆಫ್ ಬೀಯಿಂಗ್ ಅಂದರೆ ಹೊಸ ಥರ ಬದುಕೋ ರೀತಿನ ಕಲಿತಾ ಇದ್ದೀರಾ. ಈ ಹೊಸ ಥರ ಬದುಕೋ ರೀತಿ ನಿಮ್ಮ ಪವರ್ನ ನಿಮಗೆ ವಾಪಸ್ ಕೊಡ್ತಾ ಇದೆ. ಇಂಟಿಗ್ರೇಷನ್, ಯು ಆರ್ ಬಿಕಮಿಂಗ್ ಲೈಟರ್, ಕಾಮರ್ ಆ್ಯಂಡ್ ಆ ಕಾರ್ಡ್ ನೋಡಿ, ದಿಸ್ ಇಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಗ್ರೂಪ್ ನಂಬರ್ 1. ಯು ಆರ್ ಅವೇಕನಿಂಗ್ ಟು ಯೋರ್ ರಿಯಾಲಿಟಿ. ನಿಮ್ಮ ಸತ್ಯ ನಿಮ್ಮ ಒಳಗಡೆ ಇರೋ ಆ ಸತ್ಯ, ದ ಟ್ರೂತ್, ದ ರಿಯಾಲಿಟಿ ಆಫ್ ಹೂ ಯು ಆರ್. ನೀವು ಯಾರು ಅನ್ನೋ ಸತ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಯು ಆರ್ ದಿ ಲಯನ್, ದ ಪವರ್ಫುಲ್ ರೋರಿಂಗ್ ಕಿಂಗ್ ಆಫ್ ಜಂಗಲ್. ದಟ್ ಈಸ್ ಹೂ ಯು ಆರ್. ಓಕೆ, ಸೊ ಈ ಸಮಯದಲ್ಲಿ ನೀವು ನಿಮ್ಮ ಪವರ್ನ ವಾಪಸ್ ತೊಗೊಳ್ತಾ ಇರುವಂಥ ಸಮಯ. ಸೊ ನೆಕ್ಸ್ಟ್ ವೀಕಿನ ಎನರ್ಜೀಸ್ ಎಲ್ಲ ಅಪ್ಗ್ರೇಡೇಷನ್ಸ್, ಆಕ್ಟಿವೇಷನ್ಸ್, ಇಂಟಿಗ್ರೇಷನ್. ಸೊ ಈ ಲೂನಾರ್ ಎಕ್ಲಿಪ್ಸು ಆಬ್ಸಲ್ಯೂಟ್ಲಿ ಇಂಪ್ಯಾಕ್ಟಿಂಗ್ ಯು ಇನ್ ಅ ಗುಡ್ ವೇ. ಬಟ್ ಎಮೋಷನ್ಸ್ ಎಲ್ಲ ಜಾಸ್ತಿ ಇದ್ದಾಗ ಜಸ್ಟ್ ಡೂ ದ ಪ್ರಾಸೆಸ್. ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳಿರೋ ಥರ, ಐ ಸಿ ಯು, ಐ ಫೀಲ್ ಯು, ಐ ಅಕ್ನಾಲೇಜ್ ಯು, ಬಟ್ ಐ ಆಮ್ ರೆಡಿ ಟು ರಿಲೀಸ್ ಯು. ಓಕೆ, ಆ ಎಮೋಷನ್ಸ್ನ ಐ ಆಮ್ ರೆಡಿ ಟು ರಿಲೀಸ್ ಯು because I'm ready to move forward. ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಆಬ್ಸಲ್ಯೂಟ್ಲಿ ವಂಡರ್ಫುಲ್ ಗ್ರೂಪ್ ನಂಬರ್ 1. ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಫಾರ್ ಯು. ನಿಮ್ಮ ಹೊಸ ಲೈಫಿಗೆ, ಈ ಹೊಸತನದಲ್ಲಿ ಜೀವನ ಮಾಡೋದಕ್ಕೆ, ನಿಮ್ಮ ಪವರ್ನ ನೀವು ವಾಪಸ್ ತಗೊಳ್ಳೋದಕ್ಕೆ ಇದು ಅಮೇಝಿಂಗ್ ಟೈಮ್. ಸೊ ದಟ್ ಈಸ್ ಆಲ್ ಹ್ಯಾವ್ ಫಾರ್ ಯು. ನೆಕ್ಸ್ಟ್ ವೀಕ್ ಬಗ್ಗೆ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಆ್ಯಸ್ ಯೂಶಲಿ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ನೆಕ್ಸ್ಟ್ ವೀಕ್ ರೆಸ್ಟ್ ತೊಗೋಬೇಕನ್ಸಿದ್ರೆ ಖಂಡಿತ ರೆಸ್ಟ್ ತೊಗೊಳ್ಳಿ, ಜಾಸ್ತಿ ನೀರು ಕುಡೀರಿ, ಡೂ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಎಕ್ಸಸೈಸಸ್, ಬಕಲ್ ಅಪ್ ಯುವರ್ ಸೀಟ್ಸ್. ನೆಕ್ಸ್ಟ್ ವೀಕ್ ಎನರ್ಜಿ ರೋಲರ್ ಕೋಸ್ಟರ್ ರೈಡ್ ಥರ ಅನ್ಸ್ಬೋದು. ಇಟ್ ವಿಲ್ ಬಿ ವಂಡರ್ಫುಲ್. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್. ನನಗೆ ಫಸ್ಟು ವರ್ಡ್ ಕೇಳಿದ್ದು ಸ್ಟಾರ್ ಸೀಡ್ಸ್. ಈ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡಿರೋರು ನೀವು ಸ್ಟಾರ್ ಸೀಡ್ಸ್ ಇರ್ಬೋದು, ಎನರ್ಜಿ ವರ್ಕರ್ಸ್ ಇರ್ಬೋದು, ಹೀಲರ್ಸ್ ಇರ್ಬೋದು. ನಿಮ್ಮ ಹಾರ್ಟ್ ಚಕ್ರ ಥ್ರೂ ನೀವು ಜಾಸ್ತಿ ಜೀವನ ಮಾಡೋದು, ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಹಾರ್ಟ್ ಚಕ್ರ ಅಂತ ಹೇಳ್ತಾ ಇದ್ದಾರೆ. ಡೀಪ್ಲಿ ಎಮೋಷನಲ್, ಡೀಪ್ಲಿ ಎಂಪ್ಯಾಥಿಕ್, ಡೀಪ್ಲಿ ಮದರ್ಲಿ ಎನರ್ಜಿ, ಲವಿಂಗ್ ಎನರ್ಜಿ, ಕೇರಿಂಗ್ ಎನರ್ಜಿ. ಸೊ ನಿಮಗೆ ನೆಕ್ಸ್ಟ್ ವೀಕು ವಿತ್ ದಿಸ್ ಲೂನಾರ್ ಎಕ್ಲಿಪ್ಸ್ ನಿಮ್ಮ ಆ ಪವರು, ನಿಮ್ಮ ಕೆಪ್ಯಾಸಿಟಿ, ನಿಮ್ಮ ಹೀಲಿಂಗ್ ಕೆಪ್ಯಾಸಿಟಿ, ನಿಮ್ಮ ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ನಿಮ್ಮ ಒಂದು ದೆರ್ ಇಸ್ ಸಮಥಿಂಗ್ ಇಟ್ ಈಸ್ ಗೆಟಿಂಗ್ ಆ್ಯಕ್ಟಿವೇಟೆಡ್ ಇನ್ ಯು. ನಿಮ್ಮ ಜೀವನಕ್ಕೆ, ನಿಮ್ಮ ಲೈಫ್ ಪರ್ಪಸ್ಗೆ ಉಪಯೋಗ ಆಗೋ ಥರ ಏನೋ ಒಂದು ಆ್ಯಕ್ಟಿವೇಶನ್ ನಡೀತಾ ಇದೆ ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ನೀವು ಸ್ಟಾರ್ ಸೀಡ್ಸ್ ಇದ್ದರೆ, ಸ್ಟಾರ್ ಸೀಡ್ಸ್ದು ಮೇನ್ ವರ್ಕ್ ಬಂದು ಈ ಎನರ್ಜೆಟಿಕ್ ಕೋಡ್ಸ್ ಎಲ್ಲ ಡೌನ್ಲೋಡ್ ಆಗ್ತಾ ಇರುತ್ತೆ ಕಾಸ್ಮಿಕ್ ಎನರ್ಜಿಯಿಂದ. ಅದನ್ನು ನೀವು ಫಸ್ಟು ಬೇರೆ ಹ್ಯೂಮನ್ ಬೀಯಿಂಗ್ಸ್ಗೆ ಅದು ಹೋಗೋದಕ್ಕೆ ಮುಂಚೆ ಇಟ್ ವಿಲ್ ಫಸ್ಟ್ ಫ್ಲೋ ಥ್ರೂ ಸ್ಟಾರ್ ಸೀಡ್ಸ್. ಅವ್ರು ಅದನ್ನು ಫಸ್ಟು ಅವ್ರ ಥ್ರೂ ಅದನ್ನು ಫ್ಲೋ ಆಗೋಕ್ಕೆ ಬಿಟ್ಟು ಅರ್ಥಲ್ಲಿ ಅದನ್ನ ಆ್ಯಂಕರ್ ಮಾಡ್ತಾರೆ. ಓಕೆ, ಅದು ಸ್ಟಾರ್ ಸೀಡ್ಸ್ದು ಪ್ರೈಮರಿ ವರ್ಕ್. ಸೊ ಹಾಗಾಗಿ ಅವ್ರ ಎನರ್ಜಿ ಕಾನ್ಸ್ಟೆಂಟಾಗಿ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ತುಂಬ ಎನರ್ಜಿ ರಿಲೀಸ್ ಮಾಡ್ತಾ ಇರ್ತಾರೆ, ಹೊಸ ಎನರ್ಜಿ ತೊಗೊಳ್ತಾ ಇರ್ತಾರೆ. ನಿಮಗೆ ಗೊತ್ತಿಲ್ದಿರ ಯು ಆರ್ ಆನ್ ಅ ಮಿಷನ್. ಸೊ ನಿಮಗೆ ನೆಕ್ಸ್ಟ್ ವೀಕು ಈ ಹೊಸ ಎನರ್ಜೆಟಿಕ್ ಕೋಡ್ಸ್ ಎಲ್ಲ ಡೌನ್ಲೋಡ್ ಆಗುತ್ತೆ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಆ್ಯಂಕರ್ ಇಟ್ ಟು ದ ಅರ್ತ್. ಬೇರೆಯವರೆಲ್ಲ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನ್ಸ್ನ ರೇಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಆದಾಗ ನಿಮಗೆ ಯು ಮೇ ಫೀಲ್ ಅ ಸರ್ಜ್ ಆಫ್ ಎನರ್ಜಿ. ಸಡನ್ಲಿ ಯು ಫೀಲ್ ಲೈಕ್ ಯು ಹ್ಯಾವ್ ಸೋ ಮಚ್ ಆಫ್ ಎನರ್ಜಿ. ಏನೆಲ್ಲ ಮಾಡೋದಕ್ಕೂ ಎನರ್ಜಿ ಚೆನ್ನಾಗಿರುತ್ತೆ, ಇದೆಲ್ಲ ಮಾಡ್ಬೋದು ಅಂತ ಹೇಳಿ ಎಕ್ಸೈಟ್ ಆಗ್ಬೋದು.
ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ಯು ಮೇ ಕ್ರ್ಯಾಶ್ ಆಲ್ಸೋ. ಸಡನ್ನಾಗಿ ಟಯರ್ಡ್ ಆದಂಗೂ ಆಗ್ಬೋದು. ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಎನರ್ಜಿ ನಮ್ಮ ಥ್ರೂ ಮೂವ್ ಆದಾಗ ವಾಟರ್ ಇಸ್ ದ ಕಂಡಕ್ಟರ್ ಆಫ್ ಎನರ್ಜಿ, ಕಂಡಕ್ಟರ್ ಆಫ್ ಲೈಟ್ ಆ್ಯಂಡ್ ಎನರ್ಜಿ. ಸೊ ನೀವು ನೀರು ಜಾಸ್ತಿ ಕುಡಿದಾಗ ಎನರ್ಜಿ ಅಬ್ಸಾರ್ಪ್ಷನ್ ಚೆನ್ನಾಗಾಗತ್ತೆ ಮತ್ತು ಅಷ್ಟೊಂದು ಟಯರ್ಡ್ನೆಸ್ ಅನ್ಸಲ್ಲ, ಎಕ್ಸಾಷನ್ ಅನ್ಸಲ್ಲ. ಸೊ ನೀರು ಚೆನ್ನಾಗಿ ಕುಡೀರಿ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಸಮ್ ಕೈಂಡ್ ಆಫ್ ಅಪ್ಗ್ರೇಡೇಷನ್. ನಿಮ್ಮ ಸೈಕಿಕ್ ಅಬಿಲಿಟಿ, ನೀವೇನಾದ್ರು ಎನರ್ಜಿ ಹೀಲರ್ಸ್ ಆಗಿದ್ರೆ ನಿಮ್ಮ ಹೀಲಿಂಗ್ ಅಬಿಲಿಟಿ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಎಂಪ್ಯಾಥಿಕ್ ಎಬಿಲಿಟಿ, ನೀವು ಮೋಸ್ಟ್ಲಿ ಎನರ್ಜಿನ ನೀವು ಸೆನ್ಸ್ ಮಾಡ್ತೀರಾ ಅಂತ ಅನಿಸುತ್ತೆ, ಇಲ್ಲ ಬೇರೆಯವ್ರ ಎಮೋಷನ್ಸು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಈ ಕೇಪಬಿಲಿಟಿ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಎಮೋಷನ್ಸ್ನೂ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದರೆ ಸುತ್ತ ಇರೋ ಎನರ್ಜಿ ಎಮೋಷನ್ಸ್ನೆಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನು ನೀವು ಒಂದು ರೂಮಲ್ಲಿ ಕೂತಿರ್ತೀವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ಆಮ್ ಫೀಲಿಂಗ್ ವೆರಿ ವೆರಿ ಲೋ ಆ್ಯಂಡ್ ಐ ಆಮ್ ಅಜಿಟೇಟೆಡ್, ಇರಿಟೇಟೆಡ್ ಅಂತ ಅಂದರೆ ನಿಮಗೆ ಸಡನ್ನಾಗಿ ನಿಮಗೂ ಆ ಎನರ್ಜಿ ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೂ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದುವರೆಗೂ ನೀವು ಚೆನ್ನಾಗಿದ್ರಿ, ಬಟ್ ಆ ವ್ಯಕ್ತಿ ಜೊತೆ ನೀವು ಆ ರೂಮಲ್ಲಿ ಆ ಇರಿಟೇಟೆಡ್ ಆಗಿರೋ ವ್ಯಕ್ತಿ ಜೊತೆ ಕೂತಿದ್ದಾಗ ಅವ್ರ ಎನರ್ಜಿನ ನೀವು ತೊಗೊಳ್ತಾ ಇದ್ದೀರಾ. ಆಮೇಲೆ ನಿಮಗೆ ಆ ಇರಿಟೇಷನ್ ನಿಮಗೂ ಇರಿಟೇಟ್ ಆದಂಗೆ ಆಗುತ್ತೆ. ಬಟ್ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಾ ಇಲ್ಲ. ನೀವು ಅಂದ್ಕೊಂಡ್ಬಿಡ್ತೀರಾ ಅದು ನನ್ನ ಇರಿಟೇಷನ್, ನನ್ನ ಪರ್ಸ್ನಲ್ ಎನರ್ಜಿ ಅಂತ. ಬಟ್ ದ್ಯಾಟ್ ಈಸ್ ನಾಟ್ ಟ್ರೂ. ನೀವು ಆ್ಯಕ್ಚುಲಿ ಹೊರಗಡೆ ಎನರ್ಜೀಸ್ನೆಲ್ಲ ತುಂಬ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಡಿಸ್ಟಿಂಕ್ಷನನ್ನು ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಯಾವುದು ನಿಮ್ಮ ಎಮೋಷನ್ಸು, ಯಾವುದು ಬೇರೆಯವ್ರ ಎಮೋಷನ್ಸು ಅಂತ. ನಿಮಗೆ ಗೊತ್ತಿಲ್ದಿರ ನೀವು ತುಂಬ ಹೈಸ್ ಆ್ಯಂಡ್ ಲೋಸ್ ಆಫ್ ಎಮೋಷನ್ಸ್ ಆಗೋದು ನಿಮ್ಮ ಮೇನ್ ಪ್ರಾಬ್ಲಮ್ಮು. ನೀವು ಹೊರಗಡೆಯಿಂದ ಎನರ್ಜೀಸ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದ್ದೀರಾ. ಬಿಕಾಸ್ ಯು ಆರ್ ಎಂಪ್ಯಾಥಿಕ್ ಎಬಿಲಿಟಿ ತುಂಬ ಜಾಸ್ತಿ ಇದೆ ನಿಮ್ಮದು. ಎಂಪ್ಯಾಥಿಕ್ ಎಬಿಲಿಟಿ ಅಂತಂದರೆ ಇದೇನೆ, ಹೊರಗಡೆ ಎನರ್ಜೀಸ್ನೆಲ್ಲ ನೀವು ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಸೊ ಎಂಪ್ಯಾಥಿಕ್ ಎಬಿಲಿಟಿ ಇರೋರು ಆ್ಯಕ್ಚುಲಿ ಇಟ್ಸ್ ಅ ಗಿಫ್ಟ್ ಟು ದ ವರ್ಲ್ಡ್. ಯಾಕೆಂದರೆ ಅವರು ಎಷ್ಟೊಂದು ಅನ್ವಾಂಟೆಡ್ ಎನರ್ಜೀಸ್ನ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಟ್ರಾನ್ಸ್ಮ್ಯೂಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಬಟ್ ಇವತ್ತು ಈ ರೀಡಿಂಗ್ ಮುಖಾಂತರ ನಿಮ್ಮ ಗಮನಕ್ಕೆ ಇದನ್ನು ತರಬೇಕು ಅಂತ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕಂಡೀಷನ್ ಆಗಿ ಡಿಸೈಡ್ ಮಾಡಿರೋದು. ಬಿಕಾಸ್ ಈ ಎನರ್ಜೆಟಿಕ್ ಅಪ್ಗ್ರೇಡ್ಸ್, ಈ ಲೂನಾರ್ ಎಕ್ಲಿಪ್ಸಲ್ಲಿ ಆಗ್ತಾ ಇರೋ ಎನರ್ಜೆಟಿಕ್ ಅಪ್ಗ್ರೇಡ್ಸಿಂದಾಗಿ ನಿಮ್ಮ ಈ ಕೇಪಬಿಲಿಟಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಎನರ್ಜಿ ಯಾವುದು, ಹೊರಗಡೆಯಿಂದ ಯಾವುದು ಅಬ್ಸಾರ್ಬ್ ಮಾಡ್ಕೋತಾ ಇದ್ದೀನಿ ಅಂತ ಡಿಸ್ಟಿಂಕ್ಷನ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಡಿಸ್ಟಿಂಕ್ಷನ್ ಮಾಡೋದು, ಹೆಂಗೆ ನನ್ನ ಎನರ್ಜಿ ಯಾವುದು ಬೇರೆಯವ್ರದ್ದು ಯಾವುದು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎನರ್ಜಿ ಹೆಂಗಿದೆ, ಹೌ ಆಮ್ ಐ ಫೀಲಿಂಗ್ ಟುಡೇ. ಇಡೀ ದಿನ ಆಗಾಗ ನಿಮ್ಮನ್ನ ಕೇಳ್ಕೊತಾ ಇರಿ, ಹೌ ಆಮ್ ಐ ಫೀಲಿಂಗ್ ಟುಡೇ, ಹೌ ಆಮ್ ಐ ಫೀಲಿಂಗ್ ನೌ, ಹೌ ಆಮ್ ಐ ಫೀಲಿಂಗ್ ನೌ. ಸೊ ನಿಮ್ಮ ಎನರ್ಜಿ ನಿಮಗೆ ನೆನಪಲ್ಲಿರುತ್ತೆ, ಓಕೆ ಐ ಆಮ್ ಫೀಲಿಂಗ್ ಗುಡ್, ಓಕೆ ಐ ಆಮ್ ಫೀಲಿಂಗ್ ಲೈಕ್ ದಿಸ್ ಆರ್ ಲೈಕ್ ದ್ಯಾಟ್ ಅಂತ ಹೇಳಿ. ಅದೇ ನೀವು ಬೇರೆಯವ್ರ ಜೊತೆ ಇದ್ದಾಗ ಆಸ್ಕ್ ಯುವರ್ ಸೆಲ್ಫ್, ಹೌ ಆಮ್ ಐ ಫೀಲಿಂಗ್. ಅವ್ರನ್ನ ಮೀಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಹೆಂಗೆ ಅನಿಸ್ತಾ ಇತ್ತು, ಮೀಟ್ ಮಾಡಿದ್ಮೇಲೆ ಹೆಂಗಾಗ್ತಾ ಇದೆ. ಸೊ ಡೆಫಿನೆಟ್ಲಿ ದರ್ ಇಸ್ ಸಮ್ ಇಂಪ್ಯಾಕ್ಟ್ ಇನ್ ನಿಮ್ಮ ಎನರ್ಜಿನಲ್ಲಿ ಶಿಫ್ಟ್ ಆಗಿದ್ರೆ, ಡಿಫ್ರೆನ್ಸ್ ಆಗಿದ್ರೆ. ಸೊ ಇದು ನಿಮ್ಮ ಕಂಟಿನ್ಯೂಸ್ ವರ್ಕ್ ಆಗಿರುತ್ತೆ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯೋರ್ ಎನರ್ಜಿ, ವಾಟ್ ಈಸ್ ಸಂಬಡಿ ಎಲ್ಸಸ್ ಎನರ್ಜಿ. ಬಿಕಾಸ್ ಯು ಆರ್ ಅಬ್ಸಾರ್ಬಿಂಗ್ ಎನರ್ಜಿ ಲೈಕ್ ಅ ಸ್ಪಾಂಜ್ ಅಂತ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ. ಬಿಕಾಸ್ ಯು ಆರ್ ಅ ಸ್ಟಾರ್ ಸೀಡ್, ಯು ಆರ್ ಹಿಯರ್ ಆನ್ ಅ ಮಿಷನ್. ಒಂದಲ್ಲ ಒಂದು ರೀತಿಯಲ್ಲಿ ಭೂಮಿಗೆ ಸಹಾಯ ಮಾಡಬೇಕಂತ ಬಂದಿರೋದು ನೀವು. ಸೊ ಹಾಗಾಗಿ ಎನರ್ಜೀಸು ನಿಮಗೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ ಇನ್ ಅ ಗುಡ್ ವೇ ಆ್ಯಕ್ಚುಲಿ. ಸೊ ಎನರ್ಜಿಟಿಕ್ ಕೋಡ್ಸ್ ಎಲ್ಲ ನಿಮ್ಮ ಥ್ರೂ ಫ್ಲೋ ಆಗಿ ಅರ್ಥಗೆ ಆ್ಯಂಕರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. your vibrations, your energy is increasing in general. So next week ಸ್ವಲ್ಪ ಜಾಸ್ತಿ ನೀರು ಕುಡೀರಿ. You may feel a little bit of completely energetic, or you may feel like completely tired. ಇಲ್ಲ ಏನು ಮಾಡಲ್ಲ, I'll rest today ಅಂತ. So know that energies are moving through you ಟು ದ ಅರ್ತ್. ನೆಕ್ಸ್ಟ್ ವೀಕು ಆದಷ್ಟು ಬರಿಗಾಲಲ್ಲಿ ನೇಚರಲ್ಲಿ ನಡೆಯೋದು, ನಿಮ್ಮ ಮನೆ ಹತ್ರ ಪಾರ್ಕ್ ಇದ್ದರೆ ಶೂಸ್ ಎಲ್ಲ ತೆಗೆದುಬಿಟ್ಟು ಆದಷ್ಟು ನಿಮ್ಮ ಪಾದನ ಬೇರ್ ಅರ್ಥಗೆ ಕನೆಕ್ಟ್ ಮಾಡಿ. ನಿಮ್ಮ ಪಾದ ಕಂಪ್ಲೀಟಾಗಿ ಅರ್ತ್ ಮೇಲೆ ಹಿಂಗಿಟ್ಟು ಆ ಸೋಲ್ ಫುಲ್ಲು ಕನೆಕ್ಟ್ ಆಗಬೇಕು ಅರ್ಥಗೆ. ಆ ಥರ ಹಾಫ್ ಆನ್ ಅವರ್ ಎವ್ರಿ ಡೇ ಮಾಡಿ. ಆ್ಯಕ್ಚುಲಿ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಪ್ರಾಕ್ಟೀಸು. ಗ್ರೂಪ್ ನಂಬರ್ 2, ಬಿಕಾಸ್ ಆಫ್ ಯುವರ್ ಎನರ್ಜಿ ಅಬ್ಸಾರ್ಪ್ಷನ್ ಕೆಪಾಸಿಟಿ. ಆದಷ್ಟು ನಿಮ್ಮ ಎನರ್ಜಿನ ಆ್ಯಂಕರ್ ಮಾಡಿ, ಆದಷ್ಟು ರಿಲೀಸ್ ಮಾಡಿ ಭೂಮಿಗೆ. ಗ್ರೌಂಡಿಂಗ್ ಟೆಕ್ನಿಕ್ಸ್, ಗ್ರೌಂಡಿಂಗ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಜಾಸ್ತಿ ಲಿಕ್ವಿಡು ನೀರು ಕುಡಿಯೋದು ತುಂಬ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ವೀಕು. ಮತ್ತು
ಯು ಡೋಂಟ್ ಹ್ಯಾವ್ ಟು ಕಾನ್ಷಿಯಸ್ಲಿ ಡೂ ಎನಿಥಿಂಗ್. ಏನಿದು ಹೊಸ್ದಾಗಿ ಏನೋ ಹೇಳ್ತಾ ಇರಲ್ಲ ಅಂತ ಅನ್ಕೋಬೇಡಿ, ಇದು ಹೊಸ್ದಲ್ಲ. ಐ ಆಮ್ ಸೀಯಿಂಗ್ ದಿಸ್ ಆ್ಯಂಡ್ ಐ ಆಮ್ ಫೀಲಿಂಗ್ ದಿಸ್ ಬಿಕಾಸ್ ಐ ನೋ ಮೈ ಸಿಸ್ಟರ್ ಈಸ್ ಅ ಸ್ಟಾರ್ ಸೀಡ್ ಆ್ಯಂಡ್ ಮೈ ಬ್ಯಾಕ್ಗ್ರೌಂಡ್ ಇಸ್ ಇನ್ ಸ್ಟಾರ್ ಸೀಡ್. ಮತ್ತು ನನ್ನ ಇನ್ಕಾರ್ನೇಷನ್ ಎಷ್ಟೊಂದು ಬೇರೆ ಬೇರೆ ಪ್ಲ್ಯಾನೆಟ್ಸಲ್ಲಿ ಆಗಿರೋದ್ರಿಂದ ಐ ನೋ ಎಕ್ಸಾಕ್ಟ್ಲಿ ಹೆಂಗೆ ಎನರ್ಜೀಸು ಮೂವ್ ಆಗುತ್ತೆ ಬಾಡಿನಲ್ಲಿ ಅಂತ. ಬಿಕಾಸ್ ಐ ವರ್ಕ್ ವೆರಿ ಕ್ಲೋಸ್ಲಿ ವಿತ್ ಮೈ ಸಿಸ್ಟರ್. ಎಲ್ಲ ಟೈಮ್ ಈ ಥರ ಎನರ್ಜಿ ಅಪ್ಗ್ರೇಡ್ಸ್ ಆದಾಗ ಐ ನೋ ಹೌ ಶಿ ಫೀಲ್ಸ್ ಆ್ಯಂಡ್ ಎನರ್ಜೀಸ್ ಹೆಂಗೆ ಮೂವ್ ಆಗುತ್ತೆ ಅಂತ ಹೇಳಿ. ದಿಸ್ ಈಸ್ ನಾಟ್ ನ್ಯೂ, ದಿಸ್ ಈಸ್ ಹ್ಯಾಪ್ನಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್ ನಾವು. ಇದು ಇವಾಗಿಂದ ಅಲ್ಲ, ಅಟ್ಲೀಸ್ಟ್ ಒಂದು 1970s 1980s ಇಂದ ಸ್ಟಾರ್ ಸೀಡ್ಸು ಭೂಮಿ ಮೇಲೆ ಇನ್ಕಾರ್ನೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಫೆಕ್ಟಿವ್ಲಿ ಕಾನ್ಷಿಯಸ್ಲಿ. ಓಕೆ, ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಬೇರೆ ರೀಡಿಂಗ್ ಮಾಡ್ತೀನಿ. ದೇರ್ ಆರ್ ಡಿಫ್ರೆಂಟ್ ವೇವ್ಸ್ ಆಫ್ ಸ್ಟಾರ್ ಸೀಡ್ಸ್. 80sಲ್ಲಿ ಹುಟ್ಟಿದ ಮಕ್ಕಳು, 90sಲ್ಲಿ ಹುಟ್ಟಿದ ಮಕ್ಕಳು, 2010ನಲ್ಲಿ ಹುಟ್ಟಿದ ಮಕ್ಕಳು, ಈ ಥರ ಡಿಫ್ರೆಂಟ್ ವೇವ್ಸಲ್ಲಿ ಸ್ಟಾರ್ ಸೀಡ್ಸ್ ಬಂದರು ಭೂಮಿ ಮೇಲೆ. ಯು ಆರ್ ಒನ್ ಆಫ್ ದೋಸ್ ವೇವ್ಸ್. ಓಕೆ, ಆ್ಯಸ್ ಆಫ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಕು ತುಂಬ ಎನರ್ಜಿ ಅಪ್ಗ್ರೇಡ್ಸ್ ಇರುತ್ತೆ, ಎನರ್ಜಿ ಮೂವ್ಮೆಂಟ್ಸ್ ಎಲ್ಲ ತುಂಬ ಇರುತ್ತೆ. ನಿಮ್ಮ ಬಾಡಿನ ಮೂವ್ ಮಾಡಿ, ಜಾಸ್ತಿ ಮೂವ್ಮೆಂಟ್ಸ್ ಮಾಡಿ, ಡಾನ್ಸ್ ಮಾಡಿ, ಅಲೋ ದ ಎನರ್ಜಿ ಟು ಫ್ಲೋ ಫ್ರೀಲಿ. ತುಂಬ ರಿಜಿಡ್ ಆಗಿರಬೇಡಿ, ತುಂಬ ದೇರ್ ಹ್ಯಾಸ್ ಟು ಬಿ ಸಮ್ ಫಾರ್ಮ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ವಾಟರ್, ಗ್ರೂಪ್ ನಂಬರ್ 1 ಆಲ್ಸೋ ಗಾಟ್ ದಿಸ್ ಕಾರ್ಡ್. ಲುಕ್ ಎಟ್ ದ್ಯಾಟ್, ಎನರ್ಜಿ ಅಪ್ಗ್ರೇಡ್ಸ್, ಅವೇಕನಿಂಗ್. ನಿಮ್ಮ ಪವರ್ಸು, ನಿಮ್ಮ ಎಬಿಲಿಟೀಸು ಆ್ಯಸ್ ಅ ಸ್ಟಾರ್ ಸೀಡ್, ಆ್ಯಸ್ ಅನ್ ಎಂಪ್ಯಾತ್, ಆ್ಯಸ್ ಅ ಹೀಲರ್. ನಿಮಗೆ ಅಕಲ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇರ್ಬೋದು, ಸ್ಪಿರಿಚುಯಾಲಿಟಿನಲ್ಲಿ ತುಂಬ ಇಂಟ್ರೆಸ್ಟ್ ಇರ್ಬೋದು, ಮ್ಯಾಜಿಕ್ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು, ವಿಚರಿ, ಸ್ಪೆಲ್ಸು, ಕ್ಯಾಂಡಲ್ಸು, ಇದೆಲ್ಲದ್ರ ಮೇಲೆ ಇಂಟ್ರೆಸ್ಟ್ ಇರ್ಬೋದು. ಇಂಟ್ರೆಸ್ಟ್ ಇಲ್ಲ ಅಂದರೆ ಇನ್ನು ಮುಂದೆ ಹೋಗ್ತಾ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು, ಬಟ್ ಯು ಆರ್ ಅವೇಕನಿಂಗ್. Look at that. This is the energy codes that I was talking about. ಎಲ್ಲ ಟೈಮು ಈ ಥರ ಬಿಗ್ ಇವೆಂಟ್ಸ್ ಆದಾಗ, ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್, ಈ ಥರ ಬಿಗ್ ಇವೆಂಟ್ಸ್ ಆದಾಗ ಎನರ್ಜಿ ಅಪ್ಗ್ರೇಡ್ಸ್ ಆಗುತ್ತೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್, ಎನರ್ಜೆಟಿಕ್ ಅಪ್ಗ್ರೇಡ್ಸ್. ಯುನೋ ಲೈಕ್ ಸ್ಟಾರ್ ಕೋಡ್ಸ್ನೆಲ್ಲ ನೀವು ತೊಗೊಂಡು ನಿಮ್ಮ ಎನರ್ಜಿ ಅಪ್ಗ್ರೇಡ್ ಆಗಿ ಅದನ್ನು ಭೂಮಿನಲ್ಲಿ ಇಂಟಿಗ್ರೇಟ್ ಮಾಡಿ, ಯು ಆರ್ ಹೆಲ್ಪಿಂಗ್ ದ ಹ್ಯುಮ್ಯಾನಿಟಿ. ಗ್ರೂಪ್ ನಂಬರ್ 2. ಸೊ ಯು ಆರ್ ಪಾರ್ಟ್ ಆಫ್ ಕಲೆಕ್ಟಿವ್ ಮಿಷನ್ ಇವಾಗ ಭೂಮಿ ಮೇಲೆ. ಐ ನೋ ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಿಕಾಸ್ ಏನಿದು ಈ ಡಿಫ್ರೆಂಟ್ ವೇವ್ಸ್ ಆಫ್ ಸ್ಟಾರ್ ಸೈಡ್, ಇದೆಲ್ಲದ್ರ ಬಗ್ಗೆ ನಾನು ಬರೀ ರೀಡಿಂಗ್ ಅಲ್ದಿರ ಇನ್ಫಾರ್ಮೇಷನಲ್ ವಿಡಿಯೋ ಮಾಡ್ತೀನಿ. ಬಿಕಾಸ್ ಇದು ಇಷ್ಟು ಸ್ಟ್ರಾಂಗಾಗಿ ಬರ್ತಿದೆ ಅಂತಂದರೆ ಇಟ್ ಇಸ್ ಟೈಮ್ ನಾವು ಇದ್ರ ಬಗ್ಗೆ ಮಾತಾಡಬೇಕಾಗಿದೆ. ಓಕೆ, ಸೊ ತುಂಬ ಅವೇಕನಿಂಗ್ ಇದೆ. ಯು ಆರ್ ಆಬ್ಸಲ್ಯೂಟ್ಲಿ ಒನ್ ಆಫ್ ದೋಸ್ ಸ್ಟಾರ್ ಸೀಡ್ಸ್. ಈ ಥರ ಟೈಮಲ್ಲಿ ಬಂದಿರೋದು. ವಿ ಹ್ಯಾವ್ ಗ್ರ್ಯಾಂಡ್ ಮದರ್ ಆಫ್ ಜೀಸಸ್ ಸೀಡಿಂಗ್ ದ ಲೈಟ್, laying foundations, divine plan. You are definitely here on a divine plan. Group number 2, you are on a mission here. ಅದು ಬಂದು ಆಕ್ಟಿವೇಟ್ ಆಗ್ತಾ ಇರೋವಂಥ ಒಂದು ಸಮಯ. ನಿಮ್ಮ ಕಲೆ ಇರ್ಬೋದು, ಆರ್ಟ್ ಇರ್ಬೋದು, ನೀವು ಫ್ಯಾಷನ್ ಇಂಡಸ್ಟ್ರಿನಲ್ಲಿರ್ಬೋದು, ಇಲ್ಲ ಯು ಆರ್ ಹಿಯರ್ ಟು ಬ್ರಿಂಗ್ ಸಮ್ ಫಾರ್ಮ್ ಆಫ್ ಬ್ಯೂಟಿ. ನೀವು ಗಾರ್ಡನಿಂಗಲ್ಲಿರ್ಬೋದು, ಇಲ್ಲ ಇನ್ ಜನರಲ್ ಯು ಆರ್ ಹಿಯರ್ ಟು ಬ್ರಿಂಗ್ ಬ್ಯೂಟಿ ಆ್ಯಂಡ್ ಲವ್ ಟು ದ ವರ್ಲ್ಡ್. ಓಕೆ, ಈ ಅರ್ತ್ ಅಪ್ಗ್ರೇಡೇಷನ್ ಆಗ್ತಾ ಇದೆಯಲ್ಲ, ಅರ್ತ್ ಇಸ್ ಮೂವಿಂಗ್ ಟು ಅ ಡಿಫ್ರೆಂಟ್ ಡೆನ್ಸಿಟಿ, ಡಿಫ್ರೆಂಟ್ ಡೈಮೆನ್ಷನ್ ಅನ್ನೋದಕ್ಕಿಂತ ಡಿಫ್ರೆಂಟ್ ಡೆನ್ಸಿಟಿ, ಹೈಯರ್ ಡೆನ್ಸಿಟಿ, ಹೈಯರ್ ಫ್ರೀಕ್ವೆನ್ಸಿಗೆ ಅರ್ತ್ ಮೂವ್ ಆಗ್ತಾ ಇದೆ. ಆ ಸಮಯದಲ್ಲಿ ಸಹಾಯ ಮಾಡಬೇಕಂತ ನೀವು ಬಂದಿರೋದು ವಿತ್ ಯೋರ್ ಸ್ಪೆಸಿಫಿಕ್ DNA, your specific energetic codes. So definitely ನಿಮ್ಮ ಒಂದು ಮಿಷನ್ ಆಕ್ಟಿವೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆರ್ ಇಸ್ ದಿಸ್ ಕಾರ್ಡ್ ಆಫ್ ಆಕಾಶ. ಯು ಆರ್ ಡೂಯಿಂಗ್ ಗುಡ್. ಲೈಕ್ ಆಕಾಶಿಕ್ ರೆಕಾರ್ಡ್ಸ್, ನಿಮಗೆ ಹಳೆ ಮೆಮರೀಸ್ ಎಲ್ಲ ಟ್ರಿಗರ್ ಆಗ್ಬೋದು, ಯಾವುದಾದ್ರೂ ಪಾಸ್ಟ್ ಲೈಫ್ ಟ್ರಿಗರ್ ಆಗ್ಬೋದು. ನಿಮ್ಮ ಕನ್ಸುಗಳ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಕನಸಲ್ಲಿ ಏನು ಬರ್ತಾ ಇದೆ, ಡ್ರೀಮ್ಸ್ ಆರ್ ಗೋಯಿಂಗ್ ಟು ಬಿ ಎ ಬಿಟ್ ವೆರಿ ವಿವಿಡ್, ಕ್ಲಿಯರ್ ಆಗಿ ಡ್ರೀಮ್ಸ್ಗಳು ಬರ್ಬೋದು. ಯಾವುದೋ ಜಾಗದಲ್ಲಿ ಇದ್ದಂಗೆ ಯಾವುದೋ ನೆನಪುಗಳು ಬರ್ತಾ ಇರೋ ಥರ, ಬಿಕಾಸ್ ಸಮಥಿಂಗ್ ಈಸ್ ಗೆಟಿಂಗ್ ಆಕ್ಟಿವೇಟೆಡ್ ಇನ್ ಯು ಇನ್ ದಿಸ್ ಲೂನಾರ್ ಎಕ್ಲಿಪ್ಸ್ ಟೈಮ್. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಏನು ಡ್ರೀಮ್ಸ್ ಬರ್ತಾ ಇದೆ, ಏನು ನೋಡಿದೆ ನಾನು ಡ್ರೀಮ್ಸಲ್ಲಿ, ಈ ಡೇಜಾ ವೂಸ್ ಥರ ಅನ್ನಿಸ್ಬೋದು. ಇದು ನೋಡಿರೋ ಥರ, ಇಲ್ಲಿ ಹೋಗಿರೋ ಥರ, ಯಾವುದಾದ್ರೂ ಜಾಗಕ್ಕೆ ಹೋದಾಗ ಇದೆಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸ್ಬೋದು, ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದ್ರೇನೋ. ಸೊ ಈ ಹಳೆ ನೆನಪುಗಳು ಅಲ್ಲಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ಟಾರ್ ಸೀಡ್ ಅಂತ ಆ್ಯಕ್ಚುಲಿ ದಿಸ್ ಈಸ್ ಅ ಆಕ್ಟಿವೇಶನ್ ರೀಡಿಂಗ್ ನಿಮಗೆ. ನಾನು ಈ ಸ್ಟಾರ್ ಸೀಡ್ಸ್ ಅಂತ ಹೇಳಬೇಕಾದ್ರೆ, ಸೊ ಯು ಆರ್ ಆನ್ ಅ ಮಿಷನ್ ಅಂದಾಗ ದೇರ್ ಇಸ್ ಸಮಥಿಂಗ್ ಇಸ್ ಗೆಟಿಂಗ್ ಆಕ್ಟಿವೇಟೆಡ್ ಇನ್ ಯು. ಅದು ಕಾನ್ಷಿಯಸ್ ಆಗಿ ಅನ್ನಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ, ಬಟ್ ಅಟ್ ಸಮ್ ಲೆವೆಲ್ ಯು ಆರ್ ರಿಮೆಂಬರಿಂಗ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವೇಕನಿಂಗ್
ಆ್ಯಂಡ್ ರಿಮೆಂಬರಿಂಗ್ ನೆಕ್ಸ್ಟ್ ವೀಕ್ ಬಂದು ಇದೆಲ್ಲ ಕಂಪ್ಲೀಟಾಗಿ ಫುಲ್ ಫ್ಲೆಜ್ಡಾಗಿ ಇದೆಲ್ಲ ಆಗೋಗುತ್ತೆ ಅಂತ ಅಲ್ಲ, ಬಟ್ ನಿಮ್ಮ ಎನರ್ಜಿ ಬಂದು ಅಪ್ಗ್ರೇಡ್ ಆಗ್ತಾ ಇದೆ. ನಿಮ್ಮ ಒಂದು ಯೋರ್ ವೈಬ್ರೇಷನ್ ಇಸ್ ರೇಸಿಂಗ್ ಆ್ಯಂಡ್ ಯು ಆರ್ ಹೆಲ್ಪಿಂಗ್ ಹ್ಯುಮ್ಯಾನಿಟಿ. ವೈಬ್ರೇಷನನ್ನು ರೇಸ್ ಮಾಡೋಕ್ಕೂ ಕೂಡ ನೀವು ತುಂಬ ಸಹಾಯ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದ ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ 4 of Cups. ಸ್ವಲ್ಪ ಯು ಮೇ ಫೀಲ್ ಲೈಕ್ ಏನರ ಮೇಲೂ ಇಂಟ್ರೆಸ್ಟ್ ಇಲ್ಲದಿರೋ ಥರ ಅನ್ನಿಸ್ಬೋದು. ಯು ಜಸ್ಟ್ ಮೇ ಫೀಲ್ ಲೈಕ್ ನಾ ಒಬ್ಬರೇ ಇರಬೇಕು, ಐ ಫೀಲ್ ಲೈಕ್ ಐ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್ ಅಲೋನ್ ಅಂತ ಅನ್ನಿಸ್ಬೋದು. ಆದಷ್ಟು ಗ್ರೌಂಡಿಂಗ್ ಮಾಡಿ ಈ ಮರ ತಪ್ಕೊಳ್ಳೋದು, ಮರದ ಕೆಳಗಡೆ ಕೂತ್ಕೊಳ್ಳೋದು, ಆದಷ್ಟು ನೀವು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿದರೆ ಇಟ್ ವಿಲ್ ಬಿ ವೆರಿ ವೆರಿ ವಂಡರ್ಫುಲ್ ಫಾರ್ ಯು ನೆಕ್ಸ್ಟ್ ವೀಕ್. ನೀವು ಒಬ್ಬರೇ ಇದ್ದಾಗ್ಲೂ ತುಂಬ ನೆನಪುಗಳು ಜಾಸ್ತಿ ಆಗ್ಬೋದು. ಈ ಇಯರ್ದು ಪಾಸ್ಟಲ್ಲಿ ಏನಾಯಿತು ಅಂತ ಅಲ್ಲ, ನಿಮ್ಮ ಪಾಸ್ಟ್ ಲೈಫ್ಸು ಇಂಪಾರ್ಟೆಂಟ್ ಮೆಮರೀಸ್ ಯಾವುದಾದ್ರೂ ಟ್ರಿಗರ್ ಆಗ್ಬೋದು ನಿಮಗೆ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 2 ಸ್ವಲ್ಪ ಬೋರ್ ಅನ್ನೋದಕ್ಕಿಂತ ಯು ಮೇ ಫೀಲ್ ಅ ಲಿಟಲ್ ಲೈಕ್ ನಾಟ್ ಮೋಟಿವೇಟೆಡ್ ಎನಫ್, ಅಷ್ಟು ಮೋಟಿವೇಶನ್ ಇಲ್ಲ ಥರ ಅನ್ನಿಸ್ಬೋದು. ದಟ್ಸ್ ಟೋಟ್ಲಿ ಫೈನ್. ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೋಗ್ತಾ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಗುಡ್. ಇಟ್ ಈಸ್ ರಿಯಲಿ ನಾಟ್ ಬ್ಯಾಡ್ ನಿಮಗೆ. ಜಸ್ಟ್ ಬಿಕಾಸ್ ದೀಸ್ ಆ್ಯಕ್ಟಿವೇಶನ್ಸ್ ಆರ್ ಹ್ಯಾಪ್ನಿಂಗ್, ಸ್ವಲ್ಪ ಲೋ ಥರ ಅನಿಸುತ್ತೆ, ಬಟ್ ಯು ಆರ್ ಗೋಯಿಂಗ್ ಟು ರೆಕವರ್ ಫಾಸ್ಟ್. ಇದರಿಂದ ರೆಕವರ್ ಆಗ್ತೀರಾ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್ ಅಗೇನ್. ನಿಮ್ಮ ಇಂಡಿವಿಜುವಾಲಿಟಿ, ನಿಮ್ಮ ಐಡೆಂಟಿಟಿ ಇದೆಲ್ಲ ಸ್ಟ್ರಾಂಗ್ ಆಗ್ತಾ ಇದೆ. ನೀವು ಯಾರು, ನಿಮ್ಮ ಮಿಷನ್ ಏನು, ನಿಮ್ಮ ಲೈಫ್ ಪರ್ಪಸ್ ಏನು, ಸ್ಪಿರಿಚುವಾಲಿಟಿನಲ್ಲಿ ಹೇಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದು, ಹೇಗೆ ನನ್ನ ಸ್ಪಿರಿಚುವಲ್ ಲೈಫಲ್ಲಿ ನನ್ನ ಗ್ರೋತ್ ಏನು, ಜನರಲ್ ನನ್ನ ಗ್ರೋತ್ಗೋಸ್ಕರ ನಾನು ಏನು ಮಾಡಬೇಕು. ಸೊ ನಿಮ್ಮ ಒಂದು ಮೈಂಡ್ ಸೆಟ್ ಬಂದು ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವಾಗಿಂದ ಇಟ್ ಈಸ್ ಗೋನ್ ಟು ಎಕ್ಸ್ಪ್ಯಾಂಡ್ ರ್ಯಾಪಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೈಂಡ್ ಸೆಟ್, ನಿಮ್ಮ ಜೀವನದ ಬಗ್ಗೆ ಇರೋ ನಿಮ್ಮ ವಿಚಾರಗಳೆಲ್ಲ ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಬ್ರಾಡಾಗಿ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯು ಆರ್ ಚೇಂಜಿಂಗ್, ಯು ಆರ್ ಶಿಫ್ಟಿಂಗ್. ನಿಮಗೆ ಎನರ್ಜಿ ಅಪ್ಗ್ರೇಡ್ಸ್ ಎಲ್ಲ ನಿಮಗೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ವೈಬ್ರೇಷನ್ಸ್ ಎಲ್ಲ ರೇಸ್ ಆಗ್ತಾ ಇದೆ. ನೀವು ಬರೀ ನಿಮ್ಮ ಬಗ್ಗೆ ಅಲ್ಲ, ಬೇರೆಯವ್ರ ಬಗ್ಗೆನೂ ತುಂಬ ಆಲೋಚಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬೇರೆಯವ್ರ ಬಗ್ಗೆ ಅಂತ ಅಂದರೆ ಅಬ್ಸೆಸಿವ್ ವೇ ಅಲ್ಲ, ಯಾರಾದರೂ ನೋವಲ್ಲಿದ್ದಾನೆ, ಹೌ ಕ್ಯಾನ್ ಐ ಹೆಲ್ಪ್ ದೆಮ್, ಹೌ ಕ್ಯಾನ್ ಐ ಹೆಲ್ಪ್ ದ ಅರ್ತ್. ಸೊ ನೀವು ನ್ಯಾರೋ ಮೈಂಡೆಡ್ ಇಂದ ಯು ಆರ್ ಬಿಕಮಿಂಗ್ ವೆರಿ ಬ್ರಾಡ್ ಮೈಂಡೆಡ್ ಅಂತ ಹೇಳ್ತಾ ಇದ್ದಾರೆ ವಿತ್ ದಿಸ್ ಎನರ್ಜಿ ಅಪ್ಗ್ರೇಡ್ಸ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 2. We have lot of sword energy going on here. ಎರಡು sword energy ಇದೆ. ದಟ್ ಈಸ್ ಒನ್ ಮೆಂಟಲ್ ಕ್ಲಾರಿಟಿ. ವಿತ್ ದಿಸ್ ಜಸ್ಟಿಸ್ ಆ್ಯಂಡ್ ಕಿಂಗ್ ಆಫ್ ಸ್ವಾರ್ಡ್ಸ್ ತುಂಬ ಮೆಂಟಲ್ ಕ್ಲಾರಿಟಿ ಬರೋದಿದೆ ನಿಮಗೆ. ನೆಕ್ಸ್ಟ್ ವೀಕ್ ಬಂದು ನಿಮಗೆ ಅನ್ನೆಸೆಸರಿ ಎನರ್ಜಿ, ಹಳೆ ಎನರ್ಜೀಸ್ ಇದೆಲ್ಲ ಇಟ್ ಈಸ್ ವಾಷಿಂಗ್ ಔಟ್, ಇಟ್ ಈಸ್ ಗೆಟಿಂಗ್ ರಿಲೀಸ್ಡ್ ಅಂತ ಹೇಳ್ತಾ ಇದ್ದಾರೆ. ಅದು ರಿಲೀಸ್ ಆಗ್ತಾ ಯುವರ್ ಎನರ್ಜಿ ಈಸ್ ರೇಸಿಂಗ್, ಯು ಆರ್ ಗೆಟಿಂಗ್ ಅ ಲಾಡ್ ಆಫ್ ಕ್ಲಾರಿಟಿ ನಿಮ್ಮ ಜೀವನದಲ್ಲಿ, ನಿಮ್ಮ ಪರ್ಪಸ್ ಬಗ್ಗೆ, ನಿಮ್ಮ ಮಿಷನ್ ಬಗ್ಗೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಯಾರಿಂದ ನೋವಾಗುತ್ತೆ, ಯಾರಿಂದ ನೋವಾಗಲ್ಲ, ಯಾರಿಗೆ ನಿಮ್ಮ ಪ್ರೀತಿ ಕೊಡಬೇಕು, ಯಾರಿಗೆ ನಿಮ್ಮ ಅಟೆನ್ಷನ್ ಕೊಡಬೇಕು, ಯಾರಿಗೆ ನಿಮ್ಮ ಎನರ್ಜಿ ಕೊಡೋದು ಮುಖ್ಯ, ಯಾರಿಂದ ನಿಮ್ಮ ಎನರ್ಜಿನ ವಾಪಸ್ ತೊಗೋಬೇಕು, ಈ ಥರ ಎಲ್ಲ ನೀವು ತುಂಬ ತಿಳ್ಕೊಳ್ತಾ ಇದ್ದೀರಾ ನಿಮ್ಮ ಪವರ್ ಬಗ್ಗೆ, ನಿಮ್ಮ ಎನರ್ಜಿ ಬಗ್ಗೆ. ಬಿಕಾಸ್ ಯು ಆರ್ ವೆರಿ ವೆರಿ ಪವರ್ಫುಲ್. ಗ್ರೂಪ್ ನಂಬರ್ 2, ಯು ಆರ್ ಪವರ್ಫುಲ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ವಿ ಹ್ಯಾವ್ ಬ್ಲಾಸಮಿಂಗ್ ಅಬಂಡೆನ್ಸ್. ಈ ಎನರ್ಜಿ ಅಪ್ಗ್ರೇಡ್ಸ್ ಎಲ್ಲ ಇಟ್ ಈಸ್ ಹೆಲ್ಪಿಂಗ್ ಯು ಗ್ರೋ. ಓಕೆ, ನಿಮ್ಮ ಪರ್ಸ್ನಲ್ ಲೈಫಲ್ಲೂ ನೀವು ತುಂಬ ಗ್ರೋ ಆಗ್ತಾ ಇದ್ದೀರಾ, ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದೀರಾ. ಈ ಮೆಂಟಲ್ ಕ್ಲಾರಿಟಿಯಿಂದ ನಿಮ್ಗೆ ಏನು ಬೇಕು, ಏನು ಬೇಡ ಅಂತ ತಿಳ್ಕೊಳ್ತಾ ಇದ್ದೀರಾ. ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಅಪ್ಗ್ರೇಡ್ ಆಗ್ತಾ ಇರೋದ್ರಿಂದ ಮ್ಯಾನಿಫೆಸ್ಟೇಷನ್ ಮಾಡೋದು ಈಸಿ ಆಗುತ್ತೆ. ಅಬಂಡೆನ್ಸ್ ಇರ್ಬೋದು, ಆಪರ್ಚುನಿಟೀಸ್ ಇರ್ಬೋದು, ದುಡ್ಡಿನ ವಿಚಾರ, ಕರಿಯರ್ ವಿಚಾರ. ಮೋಸ್ಟ್ಲಿ ಈ ಗ್ರೂಪ್ ಸೆಲೆಕ್ಟ್ ಮಾಡಿರೋರಿಗೆ ಯು ಆರ್ ಆನ್ ಅ ಮಿಷನ್ ಟು ಬಿಲ್ಡ್ ಸಮಥಿಂಗ್ ಬಿಗ್. ಗ್ರೂಪ್ ನಂಬರ್ 2, ಯು ಆರ್ ಹಿಯರ್ ಟು ಲೀವ್ ಅ ಲೆಗಸಿ ಟೈಪ್. ನೀವೇನೋ ದೊಡ್ಡದಾಗಿ ಏನೋ ಸಾಧನೆ ಮಾಡಬೇಕು, ಏನೋ ಬೇರೆಯವ್ರಿಗೆ ಸಹಾಯ ಆಗುವಂಥದ್ದು ಏನಾದರೂ ಕೆಲಸ ಮಾಡಬೇಕು, ಏನೋ ಇದೆ ನಿಮ್ಮ ಮನಸ್ಸಲ್ಲಿ ವಿಚಾರ. ಅದಕ್ಕೆ ಪೂರಕವಾಗಿ ಎನರ್ಜೀಸ್ ಎಲ್ಲ ಹೆಲ್ಪ್ ಮಾಡ್ತಾ ಇದೆ. ಹಳೇದನ್ನೆಲ್ಲ ರಿಲೀಸ್ ಮಾಡಿ ಹೊಸ ಎನರ್ಜೀಸ್ ತರೋದಕ್ಕೆ. ಬಟ್ ನೆಕ್ಸ್ಟ್ ವೀಕ್ ಎಸ್ಪೆಷಲಿ ಜಾಸ್ತಿ ನೀರು ಕುಡೀರಿ. ಸ್ವಲ್ಪ ಬೇಜಾರಂತ ಅನ್ನಿಸ್ದಾಗ ಇಟ್ಸ್ ಓಕೆ ಫಾರ್ ಯು ಟು ರೆಸ್ಟ್. ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಸೆಲ್ಫ್ ಕೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಟೇಕ್ ಲಾಂಗ್ ಬ್ಯೂಟಿಫುಲ್ ಬಾತ್ಸ್ ಆ್ಯಂಡ್ ರಿಲ್ಯಾಕ್ಸ್ ಅ ಲಿಟಲ್ ಬಿಟ್. ಎನರ್ಜಿ ಚೆನ್ನಾಗಿ ಸರ್ಜ್ ಆಗಿದ್ದಾಗ ಡೆಫಿನೆಟ್ಲಿ ಗೋ ಔಟ್ ಆ್ಯಂಡ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಬಟ್ ನೋ ದ್ಯಾಟ್ ನಿಮ್ಮ ಎನರ್ಜಿಗೂ ಬೇರೆಯವ್ರ ಎನರ್ಜಿಗೂ ಏನು ಡಿಫ್ರೆನ್ಸು, ಇದನ್ನು ಕಲ್ತ್ಕೊಳ್ಳೋದಕ್ಕೆ ಇದ್ರ ಬಗ್ಗೆ ಪ್ರಾಕ್ಟೀಸಸ್ ಎಲ್ಲ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಅಪ್ಡೇಟ್. ಐ ನೋ ಇಟ್ ವಾಸ್ ಇಂಟೆನ್ಸ್ ಆ್ಯಂಡ್ ಇಟ್ ವಾಸ್ ಕೈಂಡ್ ಆಫ್ ಆಕ್ಟಿವೇಟಿಂಗ್ ಆಲ್ಸೋ.
ಓಕೆ. ಸೊ ನಿಮಗೆ ಏನು ಅನ್ನಿಸ್ತು ಈ ರೀಡಿಂಗ್ ಬಗ್ಗೆ ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ. ಬಿಕಾಸ್ ಯುವರ್ ಎನರ್ಜಿ ಇಸ್ ಡೆಫಿನೆಟ್ಲಿ ಗೆಟಿಂಗ್ ಎಕ್ಸ್ಪಾನ್ಸಿವ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಅಪ್ಗ್ರೇಡೆಡ್. ಓಕೆ, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿಡ್ಸುತ್ತೆ ಜಾಸ್ತಿ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.